ಎಲ್ರಿಗೂ ನಮಸ್ಕಾರ. ಇದು ಶಾಂತಪ್ಪ ಜಡೆಮನವರ್. UPSCಯಲ್ಲಿ ಅತ್ಯಂತ ಮಹತ್ವವಾದ ಮತ್ತು ಮುಖ್ಯವಾದ ಅಂಶ ಪ್ರಿಲಿಮ್ಸ್. ಸುಮಾರು 5 ರಿಂದ 10 ಲಕ್ಷ ಅಭ್ಯರ್ಥಿಗಳು ಈ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರ್ತಾರೆ. ಆದರೆ ಕೆಲವು ಕೇವಲ 10 ರಿಂದ 15 ಸಾವಿರ ಅಭ್ಯರ್ಥಿಗಳು ಮಾತ್ರ ಮೇನ್ಸ್ಗೆ ಕ್ವಾಲಿಫೈ ಆಗ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ನಾವು UPSCಯ ಪ್ರಿಲಿಮ್ಸನ್ನು ಯಾವ ರೀತಿಯಲ್ಲಿ ಕ್ಲಿಯರ್ ಮಾಡಬೇಕು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಗೆಳೆಯರೆ, UPSC ಇರಲಿ, KPS ಇರಲಿ, PS ಎಕ್ಸಾಮ್, ಅದು ಯಾವುದೇ ಎಕ್ಸಾಮ್ ಇರಲಿ, ಬಹುಮುಖ್ಯವಾಗಿ ನಮಗೆ ಗಮನಿಸಬೇಕಾದ ಅಂಶ ಅಂತಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳು. ಅಂತಹ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಏನು ಮಾಡಬೇಕಂತಂದರೆ ಕೇವಲ ಕ್ವಶನ್ ಮತ್ತು ಆನ್ಸರ್ಸ್ ಮಾತ್ರ ನೋಡಬಾರ್ದು. ಅಲ್ಲಿ ಅವುಗಳನ್ನು ವಿಶ್ಲೇಷಣೆ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು. ನಾವು ನ್ಯೂಸ್ ಪೇಪರ್ ಓದುವ ರೀತಿಯಲ್ಲಿ ಅವುಗಳನ್ನು ಓದಿಕೊಂಡು ಹೋದರೆ ಅವುಗಳಿಂದ ಯಾವುದೇ ಮಾಹಿತಿ ನಮಗೆ ಲಭ್ಯವಾಗುವುದಿಲ್ಲ. ಆದ್ದರಿಂದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು. ಆಗ ಅದರ ನಿಜವಾದ ಸಾರ ಮತ್ತು ಸತ್ವ ನಮಗೆ ಗೊತ್ತಾಗುತ್ತೆ. ಸೊ ಇದೇ ಅಂಶ ನಾನು 4 ಬಾರಿ ಮೇನ್ಸ್ ಬರೆದು 3 ಬಾರಿ ಇಂಟ್ರ್ಯೂ ಹೋಗ್ತಾ ಇದ್ದೀನಿ. ಸೊ ನನ್ನ ಅನುಭವದಲ್ಲಿ 4 ಬಾರಿ ನಾನು ಇಲಾಖೆಯಲ್ಲಿದ್ದು ಯಾವ ರೀತಿಯಲ್ಲಿ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ, ಪ್ರಿಲಿಮ್ಸ್ ವಿಶೇಷವಾಗಿ ಅನ್ನೋ ನನ್ನ ಅನುಭವವನ್ನು ಇಲ್ಲಿ ಧಾರೆ ಎರುವ ಒಂದು ಅಳಿಲು ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ. ಗೆಳೆಯರೆ, UPSCಯಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಈಸ್ ಲೈಕ್ ಎ ಭಗವದ್ಗೀತಾ. ಅಂದರೆ ಭಗವದ್ಗೀತೆ ಇಲ್ಲದೆ ಯಾವ ರೀತಿಯಲ್ಲಿ ಹಿಂದೂ ಧರ್ಮಕ್ಕೆ ಅಸ್ತಿತ್ವವಿಲ್ಲವೋ, ಅಥವಾ ಭಗವದ್ಗೀತೆ ಯಾವ ರೀತಿಯಲ್ಲಿ ಹಿಂದೂ ಧರ್ಮಕ್ಕೆ ಮೂಲಭೂತವಾಗಿ ಅಂಶ ಕಂಡುಬರುತ್ತೆ, ಅದೇ ರೀತಿಯಲ್ಲಿ UPSC ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅನ್ನೋರಿಗೆ, ವಿಶೇಷವಾಗಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಕ್ಲಿಯರ್ ಮಾಡಬೇಕು ಅನ್ನೋರಿಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ನಮಗೆ ದಾರಿ ದೀಪವಾಗಿ ಕಂಡುಬರುತ್ತೆ. UPSCಯಲ್ಲಿ ಕಟ್ ಆಫ್ ಎಷ್ಟಿರುತ್ತೆ ಪ್ರಿಲಿಮ್ಸ್ಗೆ ಅಂತಂದರೆ ಕೇವಲ 100 ಮಾರ್ಕ್ಸ್. ಇದು ನಮಗೆ ಕೇವಲ ಅಂತ ಅನಿಸ್ಬೋದು, ಆದರೆ ಆ 100 ಮಾರ್ಕ್ಸ್ ನಾವು ತೆಗೆಯುವ ವೇಳೆಗೆ ನಮ್ಮ ಇಡೀ ಎನರ್ಜಿ ಅದಕ್ಕೆ ಧಾರೆ ಎರಿಬೇಕಾಗುತ್ತೆ. ನಮ್ಮ ಇಡೀ ಶಕ್ತಿ, ಸಾಮರ್ಥ್ಯ ಮತ್ತು ಸಮಯವನ್ನು ಅದಕ್ಕೆ ಮೀಸಲಿಟ್ಟಾಗ ಮಾತ್ರ UPSCಯಲ್ಲಿ 200 ಮಾರ್ಕ್ಸ್ಗೆ ಆ ಪೇಪರ್ ಒಂದು 1ನಲ್ಲಿ 100 ಮಾರ್ಕ್ಸ್ ತೆಗೆಯಲು ಸಾಧ್ಯ. ಸೊ ಆ 100 ಮಾರ್ಕ್ಸ್ ತೆಗೆಯುವ ಕ್ರಮಕ್ಕೆ ನಮಗೆ ಮೂಲಭೂತವಾಗಿ ಕಂಡು ಬರ್ತಕ್ಕಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆ. ಈ ಒಂದು ಸೆಷನ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂತಂದರೆ, ಈಗಾಗಲೇ ಆಲ್ರೆಡಿ 1 ಅಥವಾ 2 ಅಟೆಂಪ್ಟನ್ನು ಕೊಟ್ಟು ತಾವು ಪಾಸ್ ಆಗಕ್ಕೆ ಆಗಲಾರ್ದಂಥವ್ರು, ನಂತರದಲ್ಲಿ 1 ಬಾರಿ ಬೇಸಿಕ್ ಸಬ್ಜೆಕ್ಟ್ಸ್ಗಳನ್ನು ಕಂಪ್ಲೀಟಾಗಿ ಓದಿಕೊಂಡು ಇರ್ತಕ್ಕಂಡು ಮತ್ತು ಕಾನ್ಸೆಪ್ಟ್ಗಳ ಬಗ್ಗೆ ಐಡಿಯಾ ಇರ್ತಕ್ಕಂಥವ್ರಿಗೆ ಮಾತ್ರ ನನ್ನ ಸೆಷನ್ನು ಪೂರ್ತಿಯಾಗಿ ಉಪಯೋಗ ಆಗುತ್ತೆ. ಫ್ರೆಷರ್ಸ್ ಏನು ಮಾಡಬೇಕಂತಂದರೆ, ನಾನು ಈಗೇನು ಹೇಳ್ತಾ ಇದ್ದೀನಲ್ಲ, ಈ ಅಂಶವನ್ನು ತಮ್ಮ ಮನದಲ್ಲಿಟ್ಟುಕೊಂಡು ಏನು ಮಾಡಬೇಕು, ತಮ್ಮ ಭವಿಷ್ಯದ ಅಧ್ಯಯನ ಕ್ರಮವನ್ನು ರೂಪಿಸಿಕೊಳ್ಬೇಕಾಗುತ್ತೆ. ಸೊ ಗೆಳೆಯರೆ, ಮೊನ್ನೆ ತಾನೇ ನಡೆದಂತಹ 2023ರ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಯಾವ ರೀತಿಯಲ್ಲಿ UPSC ಓಲ್ಡ್ ಕ್ವಶನ್ ಪೇಪರು ಫಾಲೋ ಅಪ್ ಆಗಿದೆ, UPSC ಹಳೆಯ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಲ್ಲಿ ರಿಪೀಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ನಾನು ತುಣುಕುಗಳಾಗಿ ನಿಮಗೆ ತೋರಿಸ್ತಾ ಇರ್ತೀನಿ. ಇಲ್ಲಿ ನಮಗೇನಾಗುತ್ತೆ ಅಂತಂದರೆ, 100ಕ್ಕೆ 200 ಮಾರ್ಕ್ಸ್ಗೆ 100 ತೆಗಿಬೇಕನ್ನೋರು ಮಾತ್ರ ಈ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ. 200 ಮಾರ್ಕ್ಸ್ಗೆ 200 ಮಾರ್ಕ್ಸ್ ತೆಗಿತನ್ನೋರು ಅವರು ಈ ಶತಮಾನದಲ್ಲೇ UPSC ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡೋಕ್ಕೆ ಆಗಲ್ಲ. ಸೊ ನಮ್ಮ ಭಾಗದ 50 ಪ್ರಶ್ನೆಗಳು ಯಾವುವು, ಆ 50 ಪ್ರಶ್ನೆಗಳು ನಮ್ಮ ಭಾಗವು ಯಾವುವು ಅಂತ ನಮಗೆ ಗೊತ್ತಾದರೆ ನಾವು ಯಾವಾಗೇ ಆದರೂ ಈ ಎಕ್ಸಾಮನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಸೊ ಇಲ್ಲಿ ಹೇಗೆ ಅಂದರೆ, ಹಳೆಯ ಪ್ರಶ್ನೆ ಪತ್ರಿಕೆ ಸುಮಾರು 3 ದಶಕ ಅಂದರೆ 30 ವರ್ಷಗಳಿಂದ ಪೇಪರ್ ರಿಪೀಟ್ ಆಗ್ತಾನೇ ಇದೆ. ಸೊ ಅದು ಯಾವ ರೀತಿ ರಿಪೀಟ್ ಆಗುತ್ತೆ, ಯಾವ ರೀತಿಯಲ್ಲಿ ಅದು ನಮ್ಮ ಗಮನಕ್ಕೆ ಬರುತ್ತೆ. ಭಾಳಷ್ಟು ಬಾರಿ ನಾವೇನು ಮಾಡ್ತೀವಿ ಅಂತಂದರೆ, ಓದಿದ್ದೇ ಪುಸ್ತಕಗಳನ್ನು ಓದ್ತಾ ಇರ್ತೀವಿ, ಅದೇ ಲಕ್ಷ್ಮೀಕಾಂತ್ ಪುಸ್ತಕ, ಅದೇ ಗಂಗಾಧರ ಪುಸ್ತಕ, ಆದರೆ ಎಕ್ಸಾಮ್ ಕ್ಲಿಯರ್ ಮಾಡುವಲ್ಲಿ ವಿಫಲ ಆಗ್ತೀವಿ. ಏನಕ್ಕಂತಂದರೆ ನಮಗೆ ಕ್ವಶನ್ ಪೇಪರ್ನ ಅಧ್ಯಯನ ಮಾಡುವ ಕ್ರಮ ತಿಳಿದಿಲ್ಲ. ಸೊ ಈಗ ಕ್ವಶನ್ ಪೇಪರ್ ಅಧ್ಯಯನ ಮಾಡುವಂತಹ ಕ್ರಮ, ವಿಶ್ಲೇಷಣೆ ಮಾಡುವಂತಹ ಕ್ರಮ, ಹೆಂಗೆ ಕ್ವಶನ್ ಪೇಪರ್ ರಿಪೀಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಆಧಾರ ಸಮೇತ, ಅಂದರೆ ಎವಿಡೆನ್ಸ್ ಸಮೇತ ನಿಮಗೆ ತೋರಿಸ್ಕೊಡ್ತೀನಿ ಕ್ವಶನ್ ಪೇಪರ್ ಹೆಂಗೆ ರಿಪೀಟ್ ಆಗುತ್ತೆ. ಸೊ 50 ಕ್ವಶನ್ಸ್ ರಿಪೀಟ್ ಆಗುತ್ತೆ. ಆ 50 ಕ್ವಶನ್ಸನ್ನು ನಾವು ಅಧ್ಯಯನ ಮಾಡಿ ಅವನ್ನ ಕರೆಕ್ಟಾಗಿ ಟಿಕ್ ಹಾಕೊಂಡ್ರೆ ಎಕ್ಸಾಮ್ 100% ಕ್ಲಿಯರ್ ಆಗುತ್ತೆ. ಸೊ ನಿಮಗೆ ಅದು ಮನದಟ್ಟಾಗಬೇಕಂದ್ರೆ ಎವಿಡೆನ್ಸ್ ತೋರಿಸ್ಬೇಕು. ಸೊ ಆ ಎವಿಡೆನ್ಸ್ ಏನು ಅನ್ನೋದ್ರ ಬಗ್ಗೆ ಈಗ ನಾನು ಹೇಳ್ಕೊತ ಹೋಗ್ತೀನಿ.
ಗೆಳೆಯರೆ, ಇದು 2023 ಪ್ರಿಲಿಮ್ಸ್. ಸೊ ಇಲ್ಲಿ ಕ್ವಶನ್ ಬರುತ್ತೆ. ಈ ಕ್ವಶನ್ ಏನಿದೆ, ಇದು ಹಿಸ್ಟರಿಗೆ ಸಂಬಂಧಪಟ್ಟಂತಹ ಕ್ವಶನ್ನು, ವಿಶೇಷವಾಗಿ ಆರ್ಟ್ ಆ್ಯಂಡ್ ಕಲ್ಚರು. ಸೊ ಆರ್ಟ್ ಆ್ಯಂಡ್ ಕಲ್ಚರು ಬಹುತೇಕರಿಗೆ ಕಬ್ಬಿಣದ ಕಡಲೆ, ನೀರಿಳಿದ ಬಾಯದಲ್ಲಿ ಕಡುಬು ತುರುಕಿದಂತೆ ಅನ್ನೋ ರೀತಿಯಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್. ಏನಕ್ಕೆ ಅಂತಂದರೆ, ಯಾವುದೇ ಅಂಶಗಳನ್ನು ಆರ್ಟ್ ಆ್ಯಂಡ್ ಕಲ್ಚರ್ ಓದಿದರೂ ಒಂದು ದಿವಸ ಓದಿದ ಮೇಲೆ ನೆಕ್ಸ್ಟ್ ದಿವಸ ಅದು ಇವಾಪ್ರೇಟ್ ಆಗಿಬಿಡುತ್ತೆ, ಅದು ಮಾಯವಾಗಿರುತ್ತೆ. ಸೊ ಆದ್ದರಿಂದ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಯಾವ ರೀತಿ ಓದಬೇಕು, ಯಾವ ರೀತಿ UPSC ನಮಗೆ ಹಿಂಟು ಕೊಡ್ತಾನೆ ಅನ್ನೋದ್ರ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ. ವಿತ್ ರೆಫರೆನ್ಸ್ ಟು ಇಂಡಿಯನ್ ಹಿಸ್ಟರಿ, ಅಲೆಕ್ಸಾಂಡರ್ ರೀ, A.H. ಲಾಂಘರ್ಸ್ಟ್, ರಾಬರ್ಟ್ ಸೀವೆಲ್, ಜೇಮ್ಸ್ ಬರ್ಗೀಸ್ ಆ್ಯಂಡ್ ವಾಲ್ಟರ್ ಎಲಿಯಟ್ ವರ್ ಅಸೋಸಿಯೇಟೆಡ್ ವಿತ್. ಈ ಕ್ವಶನ್ ನೋಡಿದಾಗ ನಮಗೆ ಯಾವುದೇ ರೀತಿ ಐಡಿಯಾ ಬರಲ್ಲ. ಇದು ತುಂಬ ಟಫ್ ಕ್ವಶನ್ ಅಂತ ಅನಿಸುತ್ತೆ. ಆದರೆ ವಾಸ್ತವದಲ್ಲಿ ಇದು ಈಸಿಯಾದಂತಹ ಕ್ವಶನ್. ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ಆನ್ಸರ್ ಏನಿದೆ, ಅವರು ಆರ್ಚಿಯಾಲಜಿಕಲ್ ಎಕ್ಸ್ಕವೇಷನ್ಗೆ ಸಂಬಂಧಪಟ್ಟಂಥವ್ರು ಇದೆ. ಇದು ಹೆಂಗೆ ಗೊತ್ತಾಗುತ್ತೆ ನಮಗೆ? ಜೇಮ್ಸ್ ಬರ್ಗೀಸ್ ಎಲ್ಲಿದ್ದಾರೆ, ವಾಲ್ಟರ್ ಎಲಿಯಟ್ ಎಲ್ಲಿದ್ದಾರೆ, ಅಲೆಕ್ಸಾಂಡರ್ ರೇ ಎಲ್ಲಿದ್ದಾರೆ? ಅವ್ರು ಯಾರೂ ನಿಜವಾಗ್ಲೂ ನನಗೂ ಗೊತ್ತಿಲ್ಲ, ಅವ್ರು ಯಾರಿಗೂ ಗೊತ್ತೂ ಆಗಲ್ಲ. ಆದರೆ UPSC ಒಂದು ಹಿಂಟ್ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ? ರಾಬರ್ಟ್ ಸೀವೆಲ್ ಅಂತ ಕೊಟ್ಟಿದ್ದಾನೆ. ಸೊ ನಮಗೆ ರಾಬರ್ಟ್ ಸೀವೆಲ್ ಬಗ್ಗೆ ಒಂದು ಸ್ಪಷ್ಟವಾದ ಐಡಿಯಾ ಇದೆ. ಅವನು ನಮ್ಮ ಶಾಸನಗಳನ್ನು ಅಧ್ಯಯನ ಮಾಡಿದ್ದಾನೆ. ಸೊ ನಮ್ಮ ಪುರಾತನ ಸಂಸ್ಕೃತಿಗಳ ಬಗ್ಗೆ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾನೆ. ಸೊ ಇಂತಹ ರಾಬರ್ಟ್ ಸೀವೆಲ್ ಏನು ಮಾಡ್ತಾನೆ, ನಮಗೆ 1993 ಏನಾಗಿರ್ತಾನೆ ಕ್ವಶನ್ ಬಂದಿದ್ದಾನೆ. 1993. ಬಹುತೇಕರು ತಾವ್ಯಾರು 1993 ಹುಟ್ಟಿಲ್ಲ ಅಂತ ಅಂದ್ಕೊತೀನಿ. ಸೊ 1993 ಏನಿದೆ, ಅಶೋಕನ್ ಇನ್ಸ್ಕ್ರಿಪ್ಷನ್ಸ್ ವರ್ ಫಸ್ಟ್ ಡಿಸಿಫೈಡ್ ಬೈ ಏನಿದೆ ಇಲ್ಲಿ, ಬೊಹ್ಲರ್, ರಾಬರ್ಟ್ ಸೀವೆಲ್, ಕಾಡ್ರಿಂಗ್ಟನ್, ಜೇಮ್ಸ್ ಪ್ರಿನ್ಸಿಪ್. ಆನ್ಸರ್ ಜೇಮ್ಸ್ ಪ್ರಿನ್ಸಿಪ್. ಬಟ್ ಇಲ್ಲಿ ರಾಬರ್ಟ್ ಸೀವೆಲ್ ಬಗ್ಗೆ ಕೊಟ್ಟಿದ್ದಾನೆ. ಸೊ ಇಲ್ಲಿ UPSCಯ ಒಂದು ಮೂಲ ತತ್ವ ಮತ್ತು ಮೊದಲ ತತ್ವ ಏನಾದರೂ ಒಂದಿದ್ರೆ, ಇಂದಿನ ಅಂದರೆ ಓಲ್ಡ್ ಕ್ವಶನ್ ಪೇಪರ್ಸ್ ಅಲ್ಲಿ ಕಂಡು ಬರ್ತಕ್ಕಂಥ ರಾಂಗ್ ಆಪ್ಷನ್ಸು, ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ಎ ರೈಟ್ ಆಪ್ಷನ್ಸ್ ಇನ್ ದಿ ಫ್ಯೂಚರ್ ಎಕ್ಸಾಮ್. ಸೊ ಈ 4 ಆಪ್ಷನ್ಸ್ ಬಗ್ಗೆ ಯಾರು ನೀಟಾಗಿ ಓದ್ಕೊಂಡಿರ್ತಾರೋ ಅಂಥವರಿಗೆ ಇಂತಹ ಪ್ರಶ್ನೆಗಳು ಸರಿಯಾಗಿ ಉತ್ತರ ಮಾಡಲು ಅನುಕೂಲ ಆಗುತ್ತೆ. ಆದ್ದರಿಂದ ಹಳೆಯ ಪ್ರಶ್ನೆ ಪತ್ರಿಕೆ ಬಗ್ಗೆ ನಮಗೆ ಸ್ಪಷ್ಟವಾದ ಗಮನ ಇರಬೇಕು. ಏನಕ್ಕೆ ಇಲ್ಲಿ ರಾಂಗ್ ಆಪ್ಷನ್ ರಾಬರ್ಟ್ ಸೀವೆಲ್ ಕೊಡೋ ಬದಲು ಕಾಲ್ಡ್ವೆಲ್ ಕೊಡ್ಬೋದಿತ್ತಲ್ಲ, ಕೊಡಲ್ಲ. ಅಂದರೆ ಅವನು UPSCಗೆ ಸ್ಪಷ್ಟವಾದ ಮಾರ್ಗಸೂಚಿಗಳಿದ್ದಾವೆ. ಈ ರೀತಿಯಾಗಿ ಹೋಗಬೇಕು, ಈ ರೀತಿಯಾಗಿ ಹೋಗಬೇಕು. ಕ್ವಶನ್ ಪೇಪರು UPSCಗೆ ಹಳವ. ಆದರೆ ಕ್ವಶನ್ ಪೇಪರ್ಗೆ ಆಸ್ಪಿರೆಂಟ್ಸ್ ಹೊಸಬರಾಗಿದ್ದಕ್ಕೆ ಏನಾಗುತ್ತೆ, ಅವ್ರಿಗೆ ಏನನ್ನು ಓದಬೇಕು, ಏನನ್ನು ಓದಬಾರ್ದು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಆದ್ದರಿಂದ ರಾಂಗ್ ಆಪ್ಷನ್ನು ಸಹ ಮುಂದೆ ರೈಟ್ ಆಪ್ಷನ್ ಆಗ್ತಕ್ಕಂತಹ ಸಂಭವನ ನಾವೆಲ್ಲ ನೋಡ್ಬೋದು. ನಂತರದಲ್ಲಿ ಕನ್ಸಿಡರ್ ದಿ ಫಾಲೋವಿಂಗ್ ಪೇರ್ಸ್. ಏನಿದೆ ಇಲ್ಲಿ? ಬೆಸ್ನಗರ್, ಶೈವೆಟ್ ಕೇವ್, ಭಾಜಾ, ಬುದ್ಧಿಸ್ಟ್ ಕೇವ್ ಶ್ರೈನ್, ಸಿತ್ತನ್ವನ್ಸಲ್, ಜೈನ್ ಕೇವ್ ಶ್ರೈನ್. ಸೊ ಇಲ್ಲಿ ನಮಗೇನಪ್ಪ ಅಂತಂದರೆ ಆನ್ಸರ್ಸ್ ಏನಾಗುತ್ತೆ ಅಂತಂದರೆ, ಇಲ್ಲಿ ಆನ್ಸರ್ಸ್ B ಇದೆ, ಓನ್ಲಿ 2. ಇಲ್ಲಿ ಬೇಸ್ನಗರ್ ಅಂತ ಇದೆಯಲ್ಲ, ಅದು ವೈಷ್ಣವಿಟ್ ಕೇವ್. ಹೆಂಗೆ ಗೊತ್ತಾಗುತ್ತೆ ಬೇಸ್ನಗರ್ ಬಗ್ಗೆ? ನಾವು ಆರ್ಟ್ ಆ್ಯಂಡ್ ಕಲ್ಚರ್ ಬಗ್ಗೆ ಓದಬೇಕಾದ್ರೆ ಬೇಸ್ನಗರ್ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡಲ್ಲ. ನಾವೇನಿದ್ರು ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಚೋಳಸ್ ಮಾಡ್ತೀವಿ, ತದನಂತರದಲ್ಲಿ ವಿಜಯನಗರ ಮಾಡ್ತೀವಿ, ನಂತರದಲ್ಲಿ ಗುಪ್ತಸ್ ಬಗ್ಗೆ ಮಾಡ್ತೀವಿ. ಆದರೆ ಬೇಸ್ನಗರ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಲ್ಲ. ಆದರೆ UPSCಯಲ್ಲಿ ಬೇಸ್ನಗರ್ ಬಗ್ಗೆ ತುಂಬ ಕಾನ್ಸಂಟ್ರೇಷನ್ ಮಾಡಿದ್ದಾನೆ. ಇಲ್ಲಿ ನೋಡ್ಬೋದು 1989 ನೋಡಿ. ಅಂದರೆ 1989 ಅಂದರೆ ಸುಮಾರು 3 ದಶಕದ ಹಿಂದೆ ಈ ಕ್ವಶನ್ ಬಂದಿದೆ. ಮ್ಯಾಚ್ ದಿ ಫಾಲೋವಿಂಗ್: ಚೈತ್ಯ, ಸ್ತೂಪ, ಪಿಲ್ಲರ್, ಬ್ರಿಕ್ ಟೆಂಪಲ್, ಅಮರಾವತಿ, ಬೆಸ್ನಗರ್. ಎಸ್. ಸೊ ಇಲ್ಲಿ ಬೆಸ್ನಗರ ಬಗ್ಗೆ 1989 ಕೇಳಿದ್ದಾನೆ. ಸೊ UPSC ಏನಪ್ಪ ಅಂತಂದರೆ, ಅದು ಒಂದು ರೀತಿಯಲ್ಲಿ ತಂದೆಯ ರೀತಿ ಕರ್ತವ್ಯ ನಿರ್ವಹಿಸುತ್ತದೆ. ತಂದೆ ಅಂತಂದರೆ ಮೇಲ್ನೋಟಕ್ಕೆ ತಂದೆ ತುಂಬ ಸ್ಟ್ರಿಕ್ಟ್ ಅಂತ ಕಂಡು ಬಂದರೂ ಸಹ ಅಂತಃಕರಣದಲ್ಲಿ ತಂದೆಗೆ ತನ್ನ ಮಕ್ಕಳ ಕುರಿತು ಒಲವು, ಪ್ರೀತಿ, ಮಮತೆ, ವಾತ್ಸಲ್ಯಗಳು ಕಂಡುಬರುತ್ತೆ. ಅದೇ ರೀತಿಯಲ್ಲಿ ಏನಾಗುತ್ತೆ, ನಮಗೆ UPSC ಕ್ವಶನ್ಸ್ ನೋಡೋಕ್ಕೆ ಟಫ್ ಅನಿಸಿದ್ರು ಸಹ ಅಲ್ಲಿ ಕೆಲವೊಂದು ಈಸಿ ಅಂಶಗಳನ್ನು ಕೊಟ್ಟಿರ್ತಾನೆ. ಸೊ ಇಲ್ಲಿ ಬೇಸ್ನಗರ್ ಇದು ಶೈವೇಟ್ ಕೇವ್ ಅಲ್ಲ, ಇದು ವೈಷ್ಣವೇಟ್ ಕೇವ್. ಸೊ ಇದೊಂದು ಗೊತ್ತಾದರೆ ನಮಗೆ ಆನ್ಸರ್ಸ್ ಮಾಡುವಲ್ಲಿ ಸಾಕಷ್ಟು ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನಾವು ಆಪ್ಷನ್ಸ್ ಎಲಿಮಿನೇಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಈ ರೀತಿಯಾಗಿ ನಾವು ಒಂದು ರೀತಿಯಲ್ಲಿ ಕ್ವಶನ್ ಪೇಪರ್ ಅಧ್ಯಯನ ಮಾಡ್ಬೋದು. ಸೊ ಸಿತ್ತನ್ವನ್ಸಲ್, ಇದು ಸಿತ್ತನ್ವನ್ಸಲ್ ಅಂತಂದರೆ ಸಿತ್ತನ್ವನ್ಸಲ್ ಕೇವು CDS ಎಕ್ಸಾಮ್, ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್, ಇದು ಸಹ UPSC
ಇನ್ಸ್ಟಿಟ್ಯೂಷನ್ನು ಈ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. 2012ರಲ್ಲಿ ಸಿತ್ ಅನ್ನುವ ಒಂದು ಸಲ KOS ಬಗ್ಗೆ ಕೇಳಿದ್ದಾರೆ. ಸೊ UPSC ಎಕ್ಸಾಮ್ ಯಾವುದ್ಯಾವುದು ಒಂದು ಸಂಸ್ಥೆ ಏನು ಕಂಡಕ್ಟ್ ಮಾಡುತ್ತೆ ಅಂದರೆ ಸಿವಿಲ್ ಸರ್ವೀಸು, ನಂತರದಲ್ಲಿ ಇಂಡಿಯನ್ ಎಕನಾಮಿಕ್ ಸರ್ವೀಸು, ಇಂಡಿಯನ್ ಇಂಜಿನಿಯರಿಂಗ್ ಸರ್ವೀಸು, ನಂತರದಲ್ಲಿ IFOS, ತದನಂತರದಲ್ಲಿ NDA ಎಕ್ಸಾಮ್, ತದನಂತರದಲ್ಲಿ CDS, CAPF. ಸೊ ಈ ಎಲ್ಲ ಕ್ವಶನ್ಸ್ ಪೇಪರ್ಗಳಲ್ಲೂ ಸಾಮಾನ್ಯವಾದ ಲಿಂಕ್ ಇರುತ್ತೆ. ಸೊ ಈ ಕ್ವಶನ್ ಪೇಪರ್ಗಳನ್ನು ನೀಟಾಗಿ, ಶಿಸ್ತುಬದ್ಧವಾಗಿ, ಪ್ರಾಮಾಣಿಕವಾಗಿ, ಬದ್ಧತೆಯಿಂದ ನೀವು ಅನಾಲಿಟಿಕಲ್ ಆಗಿ ಬಿಡಿಸ್ಕೊತ ಹೋದಾಗ ನಿಮಗೆ UPSCಯ ನಿಜವಾದ ಒಂದು ತತ್ವ, ನಿಜವಾದ ಒಂದು ಸತ್ವ ಅರಿವಾಗುತ್ತೆ. ಕೇವಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ಯಂತ ಹೋದರೆ ನಮ್ಮ ಒಂದು ಧ್ಯೇಯ ಈಡೇರಲು ಸಾಧ್ಯವಿಲ್ಲ. ನೆಕ್ಸ್ಟ್ ನೋಡಿ, ಇದೇ ಅಂಶದಲ್ಲಿ ನೆಕ್ಸ್ಟ್ ಏನು ಕೇಳಿದ್ದೇನೆ, ಭಾಜಾ ಬಗ್ಗೆ ಇದೆ. ಭಾಜಾ ಬುದ್ಧಿಸ್ಟ್ ಕೇವ್ ಶೈನ್ ಇದೆ. ಇಲ್ಲಿ ನೋಡಿ ಅಗೇನ್ ಭಾಜಾ ಬಗ್ಗೆ 1993ರಲ್ಲಿ ಕೇಳಿದ್ದಾನೆ. ದಿ ಅರ್ಲಿಯೆಸ್ಟ್ ರಾಕ್ ಕಟ್ ಕೇವ್ಸ್ ಇನ್ ವೆಸ್ಟರ್ನ್ ಇಂಡಿಯಾ ಆರ್ ದೋಸ್ ಅಟ್ ಅಜಂತಾ, ಭಾಜಾ, ಕೊಂಡಾನೆ. ನಾವೇನು ಮಾಡ್ತೀವಿ, ಸಪೋಸ್ ಯಾರು ಕ್ವಶನ್ ಪೇಪರ್ ನೋಡಿರಲ್ಲಲ್ವ ಅವ್ರಿಗೆ ಕೊಂಡಾನೆ ತುಂಬ ವಿಚಿತ್ರ, ವಿಲಕ್ಷಣವಾದಂತಹ ಪದವಾಗಿ ಕಂಡುಬರ್ಬೋದು. ಆದರೆ UPSCಯ ಓಲ್ಡ್ ಕ್ವಶನ್ ಪೇಪರ್ನ ಯಾರು ತುಂಬ ಸ್ಪಷ್ಟವಾಗಿ ಅಧ್ಯಯನ ಮಾಡಿರ್ತಾರೆ ಅವ್ರಿಗೆ ಕೊಂಡಾನೆ ಒಬ್ಬ ಆತ್ಮೀಯ ಒಂದು ಪದವಾಗಿ ಕಂಡುಬರುತ್ತೆ. ಬಹುಶಃ 2024ರಲ್ಲಿ ಕೊಂಡಾನೆ ಬಗ್ಗೆ ಕೇಳ್ಬೋದು, ಅಜಂತಾ ಬಗ್ಗೆ ಕೇಳ್ಬೋದು. ನೋಡಿ, ಅಜಂತಾ ಅನ್ನುವುದು UPSCಯಲ್ಲಿ ಸರಿಸುಮಾರಾಗಿ 8ರಿಂದ 9 ಬಾರಿ ಬಂದಿದೆ. ಅಜಂತಾ ಕೇವ್ಸ್ ಬಗ್ಗೆ, ಅಜಂತಾ ಕೇವ್ಸ್ನಲ್ಲಿ ಕಂಡುಬರುವಂತಹ ವೈಶಿಷ್ಟ್ಯತೆಗಳ ಬಗ್ಗೆ 2019ರಲ್ಲಿ ಅಜಂತಾ ಕೇವ್ಸಲ್ಲಿ ಅಲ್ಲಿ ಕಂಡುಬರುವಂತಹ ಒಂದು ಪೇಂಟಿಂಗ್ಸ್ ಬಗ್ಗೆ, ಅಲ್ಲಿ ಕಂಡುಬರುವಂತಹ ಚಿತ್ರಕಲೆಗಳ ಬಗ್ಗೆ, ಅಲ್ಲಿ ಕಂಡುಬರುವಂತಹ ಬೌದ್ಧ ಧರ್ಮದ ವೈಶಿಷ್ಟ್ಯತೆ ಬಗ್ಗೆ ಅಜಂತಾದಲ್ಲಿ ಕೇಳಿದ್ದಾನೆ. ಆದ್ದರಿಂದ ನೀವೇನು ಮಾಡಬೇಕಪ್ಪ ಅಂತಂತಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸೀರಿಯಸ್ ಆಗಿ ಓದಬೇಕಾಗುತ್ತೆ. ಸೀರಿಯಸ್ ಆಗಿ ಓದಿದಾಗ ಮಾತ್ರ ನಿಮಗೆ ಪ್ರಶ್ನೆ ಪತ್ರಿಕೆ ಒಬ್ಬ ಫ್ರೆಂಡಾಗಿ ಕಂಡು ಬರ್ತಾನೆ. ಇಲ್ಲ ಅಂತಂದರೆ ಇದು ತಿಳಿಯದ ಭಾಷೆಯಾಗಿ ಕಂಡುಬರುತ್ತೆ. ನೋಡಿ, ಭಾಜಾ ಬಗ್ಗೆ ಕೇಳಿದ್ದಾನೆ. ಯಾರು ಭಾಜಾ ಬಗ್ಗೆ ಓದಿರ್ತಾರೋ ಅವ್ರಿಗೆ 2023ರ ಪ್ರಿಲಿಮ್ಸ್ ಪೇಪರ್ ಏನಾಗುತ್ತೆ, ಒಂದು ಸುಲಭದ ತುತ್ತು. ಸೊ ಅದೇ ರೀತಿಯಾಗಿ ಕೊಂಡಾನೆ ಬಗ್ಗೆ ಓದ್ಕೋಬೇಕು, ಅಜಂತಾ ಬಗ್ಗೆ ಓದ್ಕೋಬೇಕು. ಈ ರೀತಿಯಾಗಿ ಇದನ್ನು ದಿಸ್ ಈಸ್ ಕಾಲ್ಡ್ ರಿವರ್ಸ್ ಇಂಜಿನಿಯರಿಂಗ್. ರಿವರ್ಸ್ ಇಂಜಿನಿಯರಿಂಗ್ ಅಂತಂದರೆ ಎಕ್ಸಾಮ್ಗೆ ಏನು ಬೇಕು ಅದನ್ನು ತಿಳ್ಕೊಂಡು ಅದೇ ರೀತಿಯಲ್ಲಿ ಪ್ರಾಡಕ್ಟನ್ನು ತಯಾರು ಮಾಡ್ತಕ್ಕಂಥದ್ದು ರಿವರ್ಸ್ ಇಂಜಿನಿಯರಿಂಗ್. ನಿಮಗೇನು ಬೇಕೋ ಅದನ್ನು ಓದ್ಕೊಂಡು ಹೋದರೆ ಈ ಜನ್ಮದಲ್ಲಿ ನೀವು ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಆಗಲ್ಲ. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಶುಡ್ go through the old question paper with wrong option and right options very seriously, very honestly. Then your preparation is going to become more effective and efficient. ನೋಡಿ, ನೆಕ್ಸ್ಟ್ ವಿತ್ ರೆಫರೆನ್ಸ್, ಇದು 2023ರ ಕ್ವಶನ್. ವಿತ್ ರೆಫರೆನ್ಸ್ ಟು ಏನ್ಸಿಯಂಟ್ ಸೌತ್ ಇಂಡಿಯಾ, ಕೊರ್ಕಾಯ್, ಪೂಂಪರ್, ಮುಚಿರಿ ವರ್ ವೆಲ್ ನೋನ್ ಆ್ಯಸ್. ನಿಜವಾಗಲೂ ಈ ಕ್ವಶನ್ ನೋಡಿದಾಗ ಕಣ್ಣು ಕತ್ತಲೆ ಆಗುತ್ತೆ, ಇಡೀ ಭೂಮಿ ಕುಸಿದ ಅನುಭವ ಆಗುತ್ತೆ. ಏನಕ್ಕಂತಂದರೆ ಇದರಲ್ಲಿ ಯಾವುದೇ ಒಂದು ಪದಗಳನ್ನು ನಾವು ಸಹಜವಾಗಿ ನಮ್ಮ ಅಧ್ಯಯನದಲ್ಲಿ ಕೇಳಿ ಬಂದಿರಲ್ಲ. ಕೇಳಿದರೂ ಸಹ, ಅದನ್ನು ಓದಿದರೂ ಸಹ ಅದು ಆ ಕ್ಷಣದಲ್ಲೇ ಮರೆತು ಹೋಗ್ಬಿಟ್ಟಿರುತ್ತೆ. ಇಲ್ಲಿ ನೋಡಿ, ಕೊರ್ಕಾಯ್, ಪೂಂಪರ್, ಮುಚಿರಿ ವರ್ ವೆಲ್ ನೋನ್ ಆ್ಯಸ್. ಏನಿದಕ್ಕೆ ಆನ್ಸರು ಬಿ. ನನ್ನ ಉದ್ದೇಶ ಇಲ್ಲಿ ಆನ್ಸರ್ಸ್ನ ಹುಡುಕುವಂಥದ್ದು ಅಲ್ವೇ ಅಲ್ಲ. ನನ್ನ ಉದ್ದೇಶ UPSCಯ ಮೈಂಡ್ ಸೆಟ್ಟನ್ನು ಅನಾಲಿಸಿಸ್ ಮಾಡ್ತಕ್ಕಂಥದ್ದು. ಏನಕ್ಕೆ ನೋಡಿ, ಏನಿಲ್ಲ ಅನಾಲಿಸಿಸ್ ಅಂತ ಹೇಳ್ತೀನಿ. ಇದು ಪೋರ್ಟ್ಸ್, ಇದು 2023. 2020ರಲ್ಲಿ ಏನಾಗುತ್ತೆ ಅಂತಂದರೆ ಗುಪ್ತಾಸ್ ಬಗ್ಗೆ ಕೇಳಿ, ಗುಪ್ತಾಸ್ನ ಕೆಲವೊಂದು ಪಟ್ಟಣಗಳನ್ನು ಕೇಳಿ ಅವು ಯಾವುದಕ್ಕೆ ಫೇಮಸ್ ಅಂತ ಕೇಳಿದ. ಅಗೇನ್ ದಟ್ ಕ್ವಶನ್ ರಿಲೇಟೆಡ್ ಟು ದಿ ಪೋರ್ಟ್ಸ್ ಓನ್ಲಿ. ಸೊ UPSC is not deviating from his path. Actually, we are deviating from UPSC path. That's why we are not going to reach UPSC destiny. ಸೊ ಅವನು 2020ರಲ್ಲಿ ಒಂದು ಹಿಂಟ್ ಕೊಟ್ಟಿದ್ದ ನಿಮಗೆ, ನಾನು ಪೋರ್ಟ್ಸ್ ಬಗ್ಗೆ ಕೇಳ್ತಾ ಇರ್ತೀನಿ, ಸೊ ಇದ್ರ ಬಗ್ಗೆ ನಿಮ್ಮ ಗಮನ ಇರಲಿ ಅಂತ ಹೇಳ್ತಾನೆ. ಅದನ್ನು ಯಾವುದೇ ಒಬ್ಬ ಅಂಬಾಸಿಡರ್ ಬಂದು, ಯಾವುದೇ ಒಬ್ಬರು UPSC ರಾಯಭಾರಿ ಬಂದು ಹೇಳಲ್ಲ. ಯಾರು UPSCಯ ರಾಯಭಾರಿ ಅಂತಂದರೆ that is nothing but and that is only question paper. ನೋಡಿ, ಈ ಒಂದು ಪಟ್ಟಣಗಳ ಬಗ್ಗೆ, ಈ ಒಂದು ಏರಿಯಾಗಳ ಬಗ್ಗೆ ಆಲ್ರೆಡಿ ನಮಗೆ ಕ್ವಶನ್ ಕಂಡು ಬರುತ್ತೆ. 1992ರಲ್ಲಿ ಕಂಡು ಬರುತ್ತೆ ಆಲ್ರೆಡಿ ಕ್ವಶನ್ನು. ಸೊ ಇಲ್ಲಿ ನೋಡಿ,
1992 ಅಂದರೆ 1992 ಅಂತಂದರೆ ಆಲ್ಮೋಸ್ಟ್ ನಮಗೆ 3 ದಶಕಗಳ ಹಿಂದೆ ಕ್ವಶನ್ ಬಂದಿತ್ತು ನೋಡಿ. 3 ದಶಕಗಳ ಆದರೂ ಅವನು ತನ್ನ ಪಥವನ್ನು ಬಿಟ್ಟಿಲ್ಲ. ಆದರೆ ನಾವು UPSCಯ ಪಥವನ್ನು ಬಿಟ್ಟು ಅಂದರೆ ದಿಕ್ಕು ಕಾಣದಂತೆ ಹುಚ್ಚು ಕುದುರೆಗಳಾಗಿ ಓಡ್ತಾ ಇದ್ದೀವಿ. ಇಲ್ಲಿ ಹುಚ್ಚು ಕುದುರೆ ಮತ್ತು ಜಾಣ ಕುದುರೆಗೂ ಶಕ್ತಿ ಎರಡೂ ಒಂದೇ ರೀತಿಯಲ್ಲಿದ್ದರೂ ಹುಚ್ಚು ಕುದುರೆ ದಾರಿ ತಪ್ಪುತ್ತೆ, ಜಾಣ ಕುದುರೆ ದಾರಿಯನ್ನು ಮುಟ್ಟುತ್ತೆ, ಗುರಿಯನ್ನು ಮುಟ್ಟುತ್ತೆ. ಆದ್ದರಿಂದ ನಮಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಆದರೆ ಸರಿಯಾದ ದಿಕ್ಕಿನಲ್ಲಿ ಅದನ್ನೇ ವ್ಯಯ ಮಾಡಬೇಕಾಗಿದೆ. ನೋಡಿ, ಒನ್ ಆಫ್ ದಿ ಮೇಜರ್ ಟೌನ್ಸ್ ಇನ್ ಶಾತವಾಹನ ಕಿಂಗ್ಡಮ್ ವಾಸ್, ಇಲ್ಲೇನಿದೆ ಅರಿಕಮೇಡು, ಪ್ರತಿಷ್ಠಾನ, ಮಸ್ಕಿ, ಕೊರಕೈ. ಇಲ್ಲಿ ಕೊರಕೈ ಬಂದಿದೆ. ಯಾರು ಈ ಥರ ರಾಂಗ್ ಆಪ್ಷನ್ನು ಸಹ ಓದ್ಕೊಂಡು ಅಧ್ಯಯನಕ್ಕೆ ಆರಂಭ ಮಾಡ್ತಾರಲ್ಲ ಅವರು 100% ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ. ನೀವೆಲ್ಲ ಹೇಳ್ಬೋದು ನೋಡಿ, ಮಸ್ಕಿಗೆ ಅಶೋಕನ್ ಇನ್ಸ್ಕ್ರಿಪ್ಷನ್ನು ಲಿಂಕ್ ಇದೆ. ಸೊ ಇಂಡಿರೆಕ್ಟಾಗಿ ಹೇಳ್ತಾ ಇದ್ದಾನೆ, ನನಗೆ ಮಸ್ಕಿ ಸಹ ಇಂಪಾರ್ಟೆಂಟು. ಇದು ಯಾವಾಗಾದರೂ ಎಕ್ಸಾಮಲ್ಲಿ ಬರ್ಬೋದು. ಅದಕ್ಕೆ ಮಸ್ಕಿ ಬಗ್ಗೆ ನಮಗೆ ಸ್ಪಷ್ಟವಾದ ನಾಲೆಡ್ಜ್ ಇದ್ದಾಗ ಏನಾಗುತ್ತೆ, ನಾವು ಅಶೋಕನಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಯಶಸ್ವಿಯಾಗಿ ನಾವು ಒಂದು ಸೊಲ್ಯೂಷನ್ ಕೊಡಲು ಸಾಧ್ಯ. ಆದರೆ ಈ ರೀತಿಯಾಗಿ ಇವನ್ನೆಲ್ಲ ಬಿಟ್ಟು ನಾವು ಎಲ್ಲೋ ಒಂದು ಮಿಸ್ಗೈಡ್ ಆಗಿ ಮಾರುಕಟ್ಟೆಯಲ್ಲಿ ಬಂದಂತಹ ಯಾವುದೋ ಪುಸ್ತಕಗಳನ್ನು ಏನೇನೋ ಮಾಡ್ಕೊತು ಹೋಗಿ ಒಂದು ಮರುಭೂಮಿಯಲ್ಲಿ ನಿಂತಹ ಅನುಭವ ಆಗಿಬಿಡುತ್ತೆ. ಯಾಕಂತಂದರೆ ಪ್ರತಿ ಬಾರಿ ಓದ್ತಾ ಇರ್ತೀವಿ, ಅದರ ಎಕ್ಸಾಮ್ ಕ್ಲಿಯರ್ ಆಗ್ತಾ ಇರಲ್ಲ. ಯಾಕಂತಂದರೆ ಮಿಸ್ಗೈಡ್, ಮಿಸ್ಇನ್ಫಾರ್ಮೇಷನ್ ಆ್ಯಂಡ್ ಡಿಸ್ಇನ್ಫಾರ್ಮೇಷನ್ ಈಸ್ ಎ ಪಾರ್ಟ್ ಆಫ್ ಮಾರ್ಕೆಟ್. ಸೊ ಆದ್ದರಿಂದ ನಾನು ಹೇಳ್ತೀನಿ ಅಂದರೆ UPSC ನಾವು ಇಲ್ಲಿಗೆ ಬಂದ ಮೇಲೆ UPSC ಎಕ್ಸಾಮಿಗೆ ಬಂದಮೇಲೆ UPSC ಮಾತ್ರ ಪ್ರಿಪ್ರೇಷನ್ ಮಾಡಬೇಕು. UPSC ಕ್ವಶನ್ ಪೇಪರ್ನ ತುಂಬ ಸೀರಿಯಸ್ ಆಗಿ ಅಧ್ಯಯನ ಮಾಡಬೇಕು. ಸೊ ಮಸ್ಕಿಗೆ ಸಂಬಂಧಪಟ್ಟಂಥ ಕ್ವಶನ್ನು 2014ರಲ್ಲಿ ಏನು ಮೇನ್ಸಲ್ಲಿ ಬಂದಿದೆ. ಸೊ UPSC ಕೊಂಕಣ ಸುತ್ತಿ ಮತ್ತು ಮೈಲಾರಕ್ಕೆ ಬರ್ತಾನೆ, ಆದರೆ ಅವನ ಬರುವ ಕ್ರಮ ವಿಭಿನ್ನವಾಗಿರುತ್ತೆ. ಆದ್ದರಿಂದ ಕೊರ್ಕ ಎನ್ನುತಕ್ಕಂಥದ್ದು ರಾಂಗ್ ಆಪ್ಷನ್ನಾಗಿ ಮೊದಲೇ ಕಂಡು ಬಂದಿದೆ. ಈ ರೀತಿಯಾಗಿ ಅವನು ಒಂದು ಹಿಂಟನ್ನು ಕೊಟ್ಕೊತ ಹೋಗ್ತಾನೆ ಇರ್ತಾನೆ. ಆ ಹಿಂಟನ್ನು ನಾವು ಅರ್ಥ ಮಾಡಿಕೊಳ್ಳಲು ವಿಫಲ ಆದಾಗ ದೆನ್ ವಿ ಆರ್ ನಾಟ್ ಗೋಯಿಂಗ್ ಟು ಕ್ಲಿಯರ್ ದಿಸ್ ಒನ್ ಆಫ್ ದಿ ಟಫೆಸ್ಟ್ ಎಕ್ಸಾಮ್ ಇನ್ ದಿ ವರ್ಲ್ಡ್. ನಂತರದಲ್ಲಿ ಸೋಲ್ಸ್ are not only the property of animals and plant life but also of rocks, running water and many other natural objects not looked on as living by the other religion sects. The above statement reflects one of the core belief of which one of the following religious sects of ancient India. ಸೊ ಇಲ್ಲಿ ಆನ್ಸರು ಜೈನಿಸಮ್. ಇಲ್ಲಿ ವಿಚಾರ ನಮ್ದು ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ, ಆನ್ಸರ್ಸ್ ಹುಡುಕೋದು ನಮ್ಮ ಈ ಸೆಷನ್ನ ಉದ್ದೇಶ ಅಲ್ಲ. ಅಂದರೆ ಪ್ರಪಂಚದ ಅಣುರೇಣು ತೃಣಗಳಲ್ಲಿ ಪ್ರತಿಯೊಂದರಲ್ಲಿ ಆತ್ಮ ಇದೆ ಅಂತಕ್ಕಂಥದ್ದನ್ನು ಜೈನ ಧರ್ಮ ನಂಬುತ್ತೆ. ಆದರೆ ಈ ರೀತಿಯಾಗಿ ತುಂಬ ಆಳವಾಗಿ ಅಧ್ಯಯನ ಮಾಡಬೇಕಂತಂದ್ರಾಗ ನಮಗೆ UPSCಯ ಕ್ವಶನ್ ಯಾರು ಚೆನ್ನಾಗಿ ಓದ್ಕೊಂಡಿರ್ತಾರೋ ಅವರಿಗೆ ಈ ಕ್ವಶನ್ನು ತುಂಬ ಈಸಿ ಆಗುತ್ತೆ. ಹೆಂಗೆ ಅಂತ ಹೇಳ್ತೀನಿ ನೋಡಿ. ಇದು 2023 ಪೇಪರು, 2013 ಅಂದರೆ ಎಕ್ಸಾಕ್ಟ್ಲಿ 10 years ಬ್ಯಾಕ್. ಸೊ ಎಕ್ಸಾಕ್ಟ್ಲಿ 10 years ಬ್ಯಾಕ್ ಏನು ಕೇಳ್ತಾ ನೋಡಿ, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಅಪ್ಲಿಕಬಲ್ ಟು ಜೈನ್ ಡಾಕ್ಟ್ರೈನ್. ಸೊ ಇಲ್ಲಿ ಎರಡನೇ ಸ್ಟೇಟ್ಮೆಂಟ್ ಇದೆ, ಎವ್ರಿ ಆಬ್ಜೆಕ್ಟ್ ಈ ಒಂದು ಸ್ಮಾಲೆಸ್ಟ್ ಪಾರ್ಟಿಕಲ್ ಹ್ಯಾಸ್ ಎ ಸೋಲ್. ಸೊ ಇಲ್ಲಿನ ಎರಡನೇ ಸ್ಟೇಟ್ಮೆಂಟು ಇಲ್ಲಿನ ಮೂಲ ಪ್ರಶ್ನೆಯಾಗಿ ಕಂಡು ಬಂದಿದೆ. ಸೊ ಗೆಳೆಯರೇ, ಇದರ ಅರ್ಥ ಇಷ್ಟೇ, 2013ರ ಸ್ಟೇಟ್ಮೆಂಟು 2023ರ ಪ್ರಶ್ನೆಯಾಗಿ ಪರಿವರ್ತನೆ ಆಗಿದೆ. ಯಾರು 2013ರ ಪ್ರಶ್ನೆ ಪತ್ರಿಕೆಯನ್ನು ತುಂಬ ಸೀರಿಯಸ್ ಆಗಿ ಓದ್ಕೊಂಡಿರ್ತಾನೆ, ದಟ್ ಪರ್ಸನ್ ಈಸ್ ಗೋಯಿಂಗ್ ಟು ಮೇಕ್ ದಿಸ್ ಕ್ವಶನ್ ಇಂಟು ಎ ರೈಟ್ ಆನ್ಸರ್. ಇದನ್ನು ಓದ್ಕೊಂಡ್ರೆ ಇದು ಗೊತ್ತಾಗ್ಬಿಡುತ್ತೆ, ಇದು ಜೈನಿಸಮ್ಗೆ ಸಂಬಂಧಪಟ್ಟಂತೆ ನಮಗೆ ಅಂತ ಗೊತ್ತಾಗುತ್ತೆ. ನಂತರದಲ್ಲಿ ಇಲ್ಲಿ ಇಂಪಾರ್ಟೆಂಟ್ ವಿಚಾರ ಅಂತಂದರೆ, ಏನ್ಸಿಯಂಟ್ ಇಂಡಿಯಾದಲ್ಲಿ ನಮಗೆ ಮೂಲಭೂತವಾಗಿ 7ರಿಂದ 8 ಅಂಶಗಳು ಕಂಡುಬರುತ್ತವೆ. ಏನ್ಸಿಯಂಟ್ ಇಂಡಿಯಾ ಆರ್ಟ್ ಆ್ಯಂಡ್ ಕಲ್ಚರು ಇಟ್ ಈಸ್ ಸಮಥಿಂಗ್ ಲೈಕ್ ಡಿಫಿಕಲ್ಟ್. ಆದರೆ ಹರಪ್ಪ, ಜೈನಿಸಮ್ಮು, ಬುದ್ಧಿಸಮ್ಮು, ವೇದಿಕ್, ದೆನ್ ಮೌರ್ಯ, ಗುಪ್ತಾ, ಸೊ ಇವರು, ದೆನ್ ವರ್ಧನಾಸ್. ಸೊ ಇಫ್ ವಿ ಕಾನ್ಸಂಟ್ರೇಟ್ ಆನ್ ದೀಸ್ ಟಾಪಿಕ್ಸ್ then definitely questions are going to from this area only. ಇದನ್ನು ನಾವು ರಿವರ್ಸ್ ಇಂಜಿನಿಯರಿಂಗ್ ಮಾಡೋದ್ರ ಮೂಲಕ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಬುದ್ಧಿಸಮ್ ಕೊಟ್ಟಿದ್ದಾನೆ, ನೆಕ್ಸ್ಟ್ ಕ್ವಶನ್ ಅಪಿಯರ್ ಆಗೋದು ಬುದ್ಧಿಸಮ್ ಮೇಲೆ. ಶೈವಿಸಮ್ ಆಲ್ಸೋ ಇಂಪಾರ್ಟೆಂಟ್, ವೈಷ್ಣವಿಸಮ್ ಆಲ್ಸೋ ಇಂಪಾರ್ಟೆಂಟ್. ಸೊ ಈ ರೀತಿಯಾಗಿ ಒಂದೊಂದೇ ಆಪ್ಷನ್ನ ಅಧ್ಯಯನ ಮಾಡ್ಕೊತ ಹೋದಾಗ ನಮಗೆ ಖಂಡಿತ ಈ UPSC ಎಕ್ಸಾಮ್ನ
ಕ್ಲಿಯರ್ ಮಾಡ್ಬೋದು. ಗೆಳೆಯರೆ, ಏನು ಹೇಳ್ತೀನಿ ಅಂತಂದರೆ, ಯು ಪಿ ಎಸ್ ಸಿಗೆ ಕೆಲವೊಂದು ತುಂಬ ಫೇವ್ರೇಟ್ ಏರಿಯಾಸ್ ಇದ್ದಾವೆ. ಆ ಫೇವ್ರೇಟ್ ಏರಿಯಾಗಳನ್ನ ಅವನು ಬಿಟ್ಟು ಹೋಗಲ್ಲ. ಅವನು ಫೇವ್ರೇಟ್ ಏರಿಯಾ 50 ಫೇವ್ರೇಟ್ ಏರಿಯಾ ಅಂತ ಇವೇ ನಮ್ಮನ್ನು ಎಕ್ಸಾಮ್ ಕ್ಲಿಯರ್ ಮಾಡ್ತಕ್ಕಂಥದ್ದು. ಸೊ ಇನ್ನೂ ರಿಮೈನಿಂಗ್ 50 ಕ್ವಶನ್ ಇರ್ತಾವಲ್ಲ, ಈ ಕ್ವಶನ್ಗಳು ನಮಗೆ ಯಾವುದೇ ಕಾರಣಕ್ಕೂ ದೀಸ್ ಕ್ವಶನ್ಸ್ ಆರ್ ನಾಟ್ ಅವರ್ ಕಪ್ ಆಫ್ ಟೀ. ಆದ್ದರಿಂದ ನನ್ನ ಮೂಲ ಅಂತಂದರೆ ಈ 50 ಕ್ವಶನ್ನ ಸ್ಟಡಿ ಮಾಡಿಕೊಂಡು ಅಧ್ಯಯನ ಮಾಡ್ಕೊಂಡು ಹೋಗೋದು. ನಮ್ಮ ಎಕ್ಸಾಮ್ ಕ್ಲಿಯರ್ ಆಗದೆ ಈ 50 ಪ್ರಶ್ನೆಗಳ ಮೇಲೆ, ಈ 50 ಪ್ರಶ್ನೆಗಳ ಮೇಲಲ್ಲ. ಆದರೆ ಬಹುತೇಕ ವಿದ್ಯಾರ್ಥಿಗಳು, ಬಹುತೇಕ ಅಭ್ಯರ್ಥಿಗಳು ಏನು ಮಾಡ್ತಿದ್ದಾರೆ ಅಂತಂದರೆ, ಯು ಪಿ ಎಸ್ ಸಿಯ ಮೂಲಭೂತ ಪ್ರಶ್ನೆಗಳನ್ನು, ಮೂಲಭೂತ ಅಂಶಗಳನ್ನು, ಮೂಲಭೂತ ಕಾನ್ಸೆಪ್ಟ್ಗಳನ್ನು ಮರೆತು ಯಾವ್ಯಾವೋ ಬರ್ತಾ ಇರ್ತಾವಲ್ಲ, ಅಂದರೆ ಪ್ರತಿ ವರ್ಷ ಬೌನ್ಸರ್ ಕ್ವಶನ್ ಅಂತ ಬರ್ತಾ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ರಿಲೇಟೆಡ್, ಟೆಸ್ಟ್ ರಿಲೇಟೆಡ್, ಮ್ಯಾಚ್ ರಿಲೇಟೆಡ್ ಒಂದು ಕ್ವಶನ್ ಬರುತ್ತೆ, ಅದು ಆ ವರ್ಷ ಬರುತ್ತೆ, ಅದು ಹೋಗ್ತಾ ಇರುತ್ತೆ. ಆದರೆ ಜೈನಿಸಮ್ಮು ಯಾವ ರೀತಿಯಲ್ಲಿರುತ್ತೋ ಅದೇ ರೀತಿಯಲ್ಲಿರುತ್ತೆ, ಬುದ್ಧಿಸಮ್ಮು ಯಾವ ರೀತಿಯಲ್ಲಿರುತ್ತೋ ಅದು ಚೇಂಜ್ ಆಗಲ್ಲ, ಗಾಂಧೀಜಿಯವರು ನಾನ್ ಕೋಆಪ್ರೇಷನ್ ಮೂವ್ಮೆಂಟ್ ಮಾಡಿದ್ರು ಚೇಂಜ್ ಆಗಲ್ಲ. ಸೊ ಆದ್ದರಿಂದ ನಮ್ಮ ಮೇನ್ ಕಾನ್ಸಂಟ್ರೇಷನ್ನು ಕೋರ್ ಐಡಿಯಾಸ್, ಕೋರ್ ಕಾನ್ಸೆಪ್ಟ್ ಮೇಲೆ ಇರಬೇಕು. ಅದಕ್ಕೆ ನಾನು ಈ ಕ್ಲಾಸಸ್ ತಗೊಂಡಿರೋದು. ನಾನು ಕರೆಂಟ್ ಅಫೇರ್ಸ್ ಮೇಲೆ ಡಿಪೆಂಡ್ ಆಗಿ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತಂತ ಯಾರಾದರೂ ನಿಮಗೆ ಹೇಳಿದರೆ ಅದು ಶುದ್ಧ ಸುಳ್ಳು. ಆ ಒಂದು ಅಂಶವನ್ನು ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೋಬೇಡಿ. ಯು ಪಿ ಎಸ್ ಸಿಯ ಹಳೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಮೂಲಭೂತ ಅಂಶಗಳು. ನೆಕ್ಸ್ಟು, ಬೈ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಆ್ಯಕ್ಟ್ಸ್ ವಾಸ್ ದಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಡೆಸಿಗ್ನೇಟೆಡ್ ಆಸ್ ದಿ ಗವರ್ನರ್ ಜನರಲ್ ಆಫ್ ಇಂಡಿಯಾ? ಅಂದರೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಹೇಳಿ ಏನು ಮಾಡಿರ್ತಾರೆ, ಡೆಸಿಗ್ನೇಷನ್ನ ಪದವಿಯನ್ನು ಬದಲಾಯಿಸ್ತಾರೆ. ಇಲ್ಲಿ ಆನ್ಸರು ಚಾರ್ಟರ್ ಆ್ಯಕ್ಟ್ 1833. ಸೊ ಇಲ್ಲಿ ಚಾರ್ಟರ್ ಆ್ಯಕ್ಟ್ 1933 ಅಂತ ಆನ್ಸರ್ ಹುಡುಕಿ ನಾವು ಇಲ್ಲಿಗೆ ಬಿಟ್ಟರೆ ನಮ್ಮ ಅಧ್ಯಯನ ಪೂರ್ಣಗೊಳ್ಳಲ್ಲ. ನೋಡಿ, ನಿಮಗೆ 1861 ಆ್ಯಕ್ಟ್, 1813 ಆ್ಯಕ್ಟ್, 1892 ಆ್ಯಕ್ಟ್, 1909, 1919 ಆ್ಯಂಡ್ 1935. ಸೊ ಈ ಆ್ಯಕ್ಟ್ಗಳನ್ನ ನೀವು ತುಂಬ ಸ್ಪಷ್ಟವಾಗಿ ಓದ್ಕೊಂಡಾಗ ಮಿನಿಮಮ್ ಒಂದು ಕ್ವಶನ್ನು ಅಂದರೆ 2 ಮಾರ್ಕ್ಸ್. ಸೊ 2 ಮಾರ್ಕ್ಸು, ದೀಸ್ 2 ಮಾರ್ಕ್ಸ್ ಈಸ್ ಗೋಯಿಂಗ್ ಟು ಕಮ್ ಅಂಡರ್ ಯುವರ್ ಪಾಕೆಟ್. ಸೊ ನಿಮ್ಮ ಜೇಬಿನಲ್ಲಿ 2 ಮಾರ್ಕ್ಸ್ ಬೇಕಂತಂದರೆ ಈ ಆ್ಯಕ್ಟ್ಗಳನ್ನ ಪಕ್ಕ ಓದ್ಕೊಂಡಿರಬೇಕು. ಇದೇ ಎಕ್ಸಾಮ್ ಕ್ಲಿಯರ್ ಮಾಡೋ ಕ್ರಮ. ಇಲ್ಲಿ ನಮಗೆ ಏನಾದರೂ ಸ್ವಲ್ಪ ಮೇನ್ಸಿಗೆ ಬರೋಂಗಿದ್ರೆ ಇವೆರಡೇ ಆ್ಯಕ್ಟ್ ಬರೋದು ನಮಗೆ. ವಿಶೇಷವಾಗಿ 1935 ಆ್ಯಕ್ಟ್ 2017 ಮೇನ್ಸಲ್ಲಿ ಬಂದಿದೆ. ಸೊ ಇಷ್ಟು ಆ್ಯಕ್ಟ್ಗಳನ್ನ ನೀವು ಸ್ಪಷ್ಟವಾಗಿ ಓದ್ಕೊಂಡಾಗ ಒಂದು ಕ್ವಶನ್ ಫಿಕ್ಸು 2 ಮಾರ್ಕ್ಸು. ಇಂಥ ಕ್ವಶನ್ಸಿಂದನೇ ನಾವು ಈ ಒಂದು ಪ್ರಿಲಿಮ್ಸ್ನ ನದಿಯನ್ನು ತಟಾಯಲು ಸಾಧ್ಯ. ಇದೇ ರೀತಿಯಾಗಿ ನಮಗೆ ಓಲ್ಡ್ ಕ್ವಶನಲ್ಲೂ ಸಿಕ್ಕಾಪಟ್ಟೆ ಬಂದಿದೆ. ಇಲ್ಲಿ ನಾನು ಒಂದು ತುಣುಕು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ಏನು ಮಾಡಿದ್ದಾರೆ ಇಲ್ಲಿ? ಸೊ ಇಲ್ಲಿ ಕಂಡು ಬರ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ 1909 ಈ ಒಂದು ಆ್ಯಕ್ಟ್ ಬಗ್ಗೆ 2014 ಕೇಳಿದ್ದಾರೆ. ಅವನೇನು ಮಾಡ್ತಾನಂತಂದರೆ, ಒಂದು ಬಾರಿ 1833 ಆ್ಯಕ್ಟ್ ಕೇಳಿದ್ರೆ, ಮತ್ತೊಂದು ಬಾರಿ 1909 ಆ್ಯಕ್ಟ್ ಕೇಳ್ತಾನೆ, ಮತ್ತೊಂದರಲ್ಲಿ 1935 ಆ್ಯಕ್ಟ್ ಕೇಳ್ತಾನೆ. ಅವನು ಅದೇ ಏರಿಯಾ ಬಿಟ್ಟು ಹೋಗ್ತಾ ಇರಲ್ಲ. ಬಟ್ ನಾವು ಅವನ ಏರಿಯಾ, ಅವನ ಬೌಂಡ್ರಿ, ಅವನ ಗಡಿರೇಖೆ ಯಾವುದು ಅಂತ ಸ್ಪಷ್ಟವಾಗಿ ಗೊತ್ತಾದಾಗ ವಿ ಕ್ಯಾನ್ ಡೂ ದಿಸ್ ಟೈಪ್ ಆಫ್ ವರ್ಕ್. ನೆಕ್ಸ್ಟ್ ನೋಡಿ, ವಿತ್ ರೆಫರೆನ್ಸ್ ಟು ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಕನ್ಸಿಡರ್ ದಿ ಫಾಲೋವಿಂಗ್ ಪಾರ್ಟ್ಸ್. ದೇವಿ ಚಂದ್ರಗುಪ್ತ ಭಿಲ್ಲಣ, ದೆನ್ ಹಮ್ಮೀರ ಮಹಾಕಾವ್ಯ ನಾಯಚಂದ್ರ ಸೂರಿ, ಮಿಲಿಂದ ಪನ್ನ ನಾಗಾರ್ಜುನ, ನೀತಿವೆ ಕರ್ಮ್ಯ ಸೋಮದೇವ ಸೂರಿ. ಅಗೇನ್ ನಾನು ಹೇಳ್ತೀನಿ, ಮತ್ತು ಇದನ್ನು ನೋಡಿದಾಗ ನಮಗೆ ಯಾವುದೇ ಥರದ ಐಡಿಯಾ ಇಲ್ಲ. ಆದರೆ ಈ ಕ್ವಶನ್ನ ಪೇಪರ್ನ ಹಳೆಯ ಪ್ರಶ್ನೆ ಪತ್ರಿಕೆ, ಈ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಏನು ಬಂದಿದೆ ಅಂತ ನೋಡೋಣ. ನೋಡಿ, ಚಾಣಕ್ಯ ವಾಸ್ ಆಲ್ಸೋ ನೇನ್ ಆಸ್ ವಿಷ್ಣುಗುಪ್ತ. ಇಲ್ಲಿ ವಿಶಾಖದತ್ತನ ಬಗ್ಗೆ ಕೇಳಿದ್ದಾರೆ, ರಾಜಶೇಖರನ ಬಗ್ಗೆ ಕೇಳಿದ್ದಾರೆ, ಭಟ್ಟವಿಸಿಂಹ ಬಗ್ಗೆ. ಸೊ ಇಲ್ಲಿ ವಿಶಾಖದತ್ತ ಅಂತಿದ್ದಾರಲ್ಲ, ಸೊ ಈ ರೋಟ್ ಮುದ್ರಾ ರಾಕ್ಷಸ ಆ್ಯಂಡ್ ದೇವಿ ಚಂದ್ರಗುಪ್ತಮ್. ಸೊ ದೇವಿ ಚಂದ್ರಗುಪ್ತಮ್ ಇಲ್ಲಿದೆ. ಸೊ ಇಲ್ಲಿ ನಮಗೆ ವಿಶಾಖದತ್ತ, ಸೊ ವಿಶಾಖದತ್ತ ದೇವಿ ಚಂದ್ರಗುಪ್ತಮ್ ಬಗ್ಗೆ ಬರೀತಾನೆ. ಈ ರೀತಿಯಾಗಿ ಅವನು ಕೆಲವೊಬ್ಬ ಬರಹಗಾರರು, ಕೆಲವೊಂದು ಕವಿಗಳ ಬಗ್ಗೆ ಒಂದು ಲೀಸ್ಟನ್ನು ಮಾಡಿಟ್ಕೊಂಡಿದ್ದಾನೆ. ಸೊ ಅದು ಲೀಸ್ಟ್ ಏನು ಅಂತ ಗೊತ್ತಿರಬೇಕು ನಮಗೆ. ಅದು ಹೆಂಗೆ ಗೊತ್ತಾಗುತ್ತೆ? ಓಲ್ಡ್ ಕ್ವಶನ್ ಪೇಪರ್ ಮೂಲಕ ಗೊತ್ತಾಗುತ್ತೆ. ಸೊ ಕಾಳಿದಾಸ ಸಹ ಯು ಪಿ ಎಸ್ ಸಿಗೆ ಅತ್ಯಂತ ಮಹತ್ವವಾದ ವ್ಯಕ್ತಿ.
ಆದ್ದರಿಂದ ಅವನು ಏನೇ ರಾಂಗ್ ಆಪ್ಷನ್ ಕೊಟ್ಟರು ಎಲ್ಲವನ್ನೂ ನಾವು ನೀಟಾಗಿ ಓದ್ಕೊತ ಹೋದಾಗ ಈ ಎಕ್ಸಾಮ್ ಕ್ಲಿಯರ್ ಮಾಡೋದು ಸುಲಭ. ಅದೇ ರೀತಿಯಲ್ಲಿ ಗಾಂಧೀಜಿ ಸಹ UPSCಗೆ ಇಂಪಾರ್ಟೆಂಟ್ ಆಗುತ್ತೆ. ಗೆಳೆಯರೆ, ನೀವೆಲ್ಲ ನೋಡ್ಬೋದು, ಈಗ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಪಾರ್ಕ್ಗಳು ಕಂಡು ಬರ್ತವೆ. ಸುಮಾರು 100ಕ್ಕಿಂತ ಹೆಚ್ಚು ನ್ಯಾಷನಲ್ ಪಾರ್ಕ್ ಇದ್ದಾವೆ. ತದನಂತರದಲ್ಲಿ ಸುಮಾರು 50ಕ್ಕಿಂತ ಜಾಸ್ತಿ ನಮಗೆ ಏನು ಇದು ಕಂಡು ಬರುತ್ತೆ, ಟೈಗರ್ ರಿಸರ್ವ್ಸ್ ಕಂಡು ಬರುತ್ತೆ. ಇನ್ನು ರಾಮ್ಸರ್ ಸೈಟ್ ಬಗ್ಗೆ ನೆನಪಿಡೋದು ಕಷ್ಟ ಆಗುತ್ತೆ. ಆದರೆ ಈ ಎಲ್ಲ ಅಂಶಗಳನ್ನು ನೆನಪಿಡುವ ಅವಶ್ಯಕತೆ ಇಲ್ಲ. UPSC ಸಹ ಅದನ್ನು ನಿಮ್ಮನ್ನು ನಿಮ್ಮಿಂದ ಅದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ಯಾಕಂತಂದರೆ ನೀವೆಲ್ಲರೂ ಸಾಮಾನ್ಯ ಮನುಷ್ಯರು. ಕ್ವಶನ್ ಪೇಪರ್ ತಯಾರು ಮಾಡೋನು ಸಹ ಸಾಮಾನ್ಯ ಮನುಷ್ಯ, ಓದೋರು ಸಹ ಸಾಮಾನ್ಯ ಮನುಷ್ಯರು. ಸೊ ಇಲ್ಲಿ ಯಾರೂ ದೇವದೂತರು ಇಲ್ಲ. ದೇವದೂತ ಅಂದರೆ ಓದಿದ್ದನ್ನೆಲ್ಲ ನೆನಪಿಟ್ಟುಕೊಳ್ಳುವಷ್ಟು ಸಾಮರ್ಥ್ಯ ಯಾರಿಗೂ ಇಲ್ಲ. ಆದ್ದರಿಂದ UPSC ಏನು ಮಾಡ್ತಾನಂತಂದರೆ ಅವನು ಒಂದು ನಿರ್ದಿಷ್ಟವಾದ ಕ್ರಮವಾಗಿ ಕೇಳ್ತಾನೆ. ಈಗ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಪಾರ್ಕು ಅಥವಾ ಟೈಗರ್ ರಿಸರ್ವ್ಸ್ ಬಗ್ಗೆ ಕೇಳಿದರೆ ಅವನು ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚು ಮಹತ್ವವನ್ನು ಕೊಟ್ಟಿರ್ತಾನೆ. ನಂತರ ದಕ್ಷಿಣದ ರಾಜ್ಯಗಳಲ್ಲಿ ವೆಸ್ಟರ್ನ್ ಘಾಟ್ಸ್ ಈಸ್ಟರ್ನ್ ಘಾಟ್ಸ್ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿರ್ತಾನೆ. ಸೊ ಅಂಥ ಏರಿಯಾಗಳ ಬಗ್ಗೆ ನೀವು ಚೆನ್ನಾಗಿ ಓದ್ಕೊಂಡಾಗ ನಿಮಗೆ ಮಾರ್ಕ್ಸ್ ಬರ್ತಕ್ಕಂಥ ಚಾನ್ಸಸ್ ಭಾಳ ಇರುತ್ತೆ. ಫಾರ್ ಎಕ್ಸಾಂಪಲ್ ಮೇಘಾಲಯದಲ್ಲಿ ನೋಕ್ರೆಕ್ ನ್ಯಾಷನಲ್ ಪಾರ್ಕ್ ಕಂಡುಬರುತ್ತೆ. ಸೊ ನಾರ್ತ್ ಈಸ್ಟಲ್ಲಿ ಕಂಡುಬರುವಂತಹ ಎಲ್ಲ ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ ನಿಮಗೆ ಸ್ಪಷ್ಟವಾದ ಐಡಿಯಾ ಇದ್ದಾಗ ನೀವು ಆನ್ಸರ್ಸ್ಗಳನ್ನ ಎಲಿಮಿನೇಟ್ ಮಾಡಿ ನೀವು ಸರಿಯಾದ ಉತ್ತರವನ್ನು ಕಂಡುಹಿಡಿಬೋದು. ನೆಕ್ಸ್ಟ್ ನೋಡಿ, ಇಲ್ಲೇನಿದೆ, ಮಿಲಿಂದ ಪನ್ಹಾ ಅಂತಿದೆ. ಮಿಲಿಂದ ಪನ್ಹಾ. ಸೊ ಇಲ್ಲಿ ಮಿಲಿಂದ ಪನ್ಹಾ 1997ರಲ್ಲಿ ಕ್ವಶನ್ ಬಂದಿದೆ. ಮಿಲಿಂದ ಪನ್ಹಾ ಈಸ್ ಇನ್ ದಿ ಫಾರ್ಮ್ ಆಫ್ ಡೈಲಾಗ್ ಬಿಟ್ವೀನ್ ಕಿಂಗ್ ಮಿಯಾಂಡರ್ ಆ್ಯಂಡ್ ಬುದ್ಧಿಸ್ಟ್ ಮಾಂಕ್. ನಾಗಸೇನ. ಇಲ್ಲಿ ಏನಿದೆ, ನಾಗಾರ್ಜುನ. 1997ರ ಕ್ವಶನ್ ಪೇಪರನ್ನು ಯಾವುದೇ ಒಬ್ಬ ವ್ಯಕ್ತಿ ಸೀರಿಯಸ್ನಾಗಿ ನೋಡಿದಾಗ ಇಲ್ಲಿ ನಾಗಸೇನ ಬೇರೆ, ನಾಗಾರ್ಜುನ ಬೇರೆ. ಅರ್ಥ ಆಯ್ತಲ್ವಾ? ಆದ್ದರಿಂದ ನೀವು ಈ ಹಳೆಯ ಪ್ರಶ್ನೆ ಪತ್ರಿಕೆಯನ್ನೇ ಒಂದು ಓದುವ ಪುಸ್ತಕವಾಗಿ ಪರಿವರ್ತನೆ ಮಾಡ್ಕೋಬೇಕು. ಅದು ಕೇವಲ ಪ್ರಶ್ನೆ ಪತ್ರಿಕೆ ಅಲ್ಲ, ಅದು ನಿಮಗೆ ಮಾಹಿತಿಯನ್ನು ತಿಳಿಸುವಂತಹ ಒಂದು ಶಬ್ದಕೋಶ, ಒಂದು ಭಂಡಾರ ರೀತಿಯಲ್ಲಿ ಅದು ನಿಮಗೆ ಕಂಡು ಬರುತ್ತೆ. ಸೊ 1997ರ ಪ್ರಶ್ನೆ ಪತ್ರಿಕೆ 2023ರಲ್ಲಿ ರಿಪೀಟ್ ಆಗಿದೆ. ಇದೇ ರೀತಿಯಾಗಿ ನಾವು ಏನು ಮಾಡ್ತೇವೆ, ನೆಕ್ಸ್ಟು ಇಲ್ಲಿ ನಾಗಾರ್ಜುನ ಅಂತಲೂ ಕೊಟ್ಟಿದ್ದಾನೆ ನೋಡಿ, ಕನ್ಫ್ಯೂಸ್ ಮಾಡೋಕೆ ನಾಗಸೇನ ಕೊಟ್ಟಿದ್ದಾನೆ, ನಾಗಾರ್ಜುನ ಕೊಟ್ಟಿದ್ದಾನೆ. ಸೊ ನಮಗೆ ಸ್ಪಷ್ಟವಾಗಿ ಇದು ಆನ್ಸರ್ ಗೊತ್ತಿದ್ದಾಗ ನಾಗಸೇನ ಅಂತ ಗೊತ್ತಾಗುತ್ತೆ. ಅವಾಗ ನಾಗಾರ್ಜುನನ ಇಮಿಡಿಯೇಟಾಗಿ ನಾವು ರಾಂಗ್ ಅಂತೀವಿ. ಸಪೋಸ್ ಅವ್ರಿಗೆ ಬೇರೆ ಹೆಸರು ಕೊಡ್ಬೋದಿತ್ತಲ್ಲ, ಅಂದರೆ 1997ರಲ್ಲಿ ನಾಗಾರ್ಜುನ ನೆನಪಾಗಿದ್ದಾನೆ, 2023ರಲ್ಲಿ ನಾಗಾರ್ಜುನ ನೆನಪಾಗಿದ್ದಾನೆ. ಇಲ್ಲಿ ನಮಗೆ ಕಂಡು ಬಂದಂಥ ಅಂಶ ಏನು ಗೊತ್ತಾ, ಅವನು ಆಪ್ಷನ್ಸು ಸಹ ಚೇಂಜ್ ಮಾಡಲ್ಲ. ಅವನ ಮೆಮೊರಿ UPSC ಮೆಮೊರಿ ತುಂಬ ಲಾಂಗ್ ಇದೆ, 3 ದಶಕಗಳ ನೆನಪಿದೆ ಅವನಿಗೆ. ಅವನು ಏನು ರಾಂಗ್ ಆಪ್ಷನ್ ಕೊಟ್ಟಿರ್ತಾನೋ ಅದು ರೈಟ್ ಆಪ್ಷನ್ ಆಗುತ್ತೆ. ಅಲ್ಲೇನು ರಾಂಗ್ ಆಪ್ಷನ್ ಇಟ್ಟಿರ್ತಾನೋ ಅದೇ ರಾಂಗ್ ಆಪ್ಷನ್ ಸಹ ಕ್ಯಾರಿ ಆಗುತ್ತೆ, ಮುಂದೆ ಫಾರ್ವರ್ಡ್ ಆಗುತ್ತೆ ಅನ್ನೋದಕ್ಕೆ ನಿಮಗೆ ಎವಿಡೆನ್ಸ್ ಸಮೇತ ನಿಮಗೆ ಮುಂದಕ್ಕೆ ಇಡ್ತಾ ಇದ್ದೀನಿ. ಇದು ಪೊಲಿಟಿ ಕ್ವಶನ್ಸ್. ಸೊ ಪೊಲಿಟಿಗೆ ಪ್ರಿಪೇರ್ ಆಗ್ತಕ್ಕಂಥವರು ಲಕ್ಷ್ಮೀಕಾಂತ್ ಪುಸ್ತಕವನ್ನು ಮತ್ತು ಗಂಗಾಧರ ಪುಸ್ತಕವನ್ನು ಅದನ್ನು 1-2 ಬಾರಿ ಓದಿ ತದನಂತರದಲ್ಲಿ ಕ್ವಶನ್ ಪೇಪರ್ನ ಅಧ್ಯಯನ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾರು ಕ್ವಶನ್ ಪೇಪರ್ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಓದದೆ, ಅಧ್ಯಯನ ಮಾಡದೆ, ಬರೀ ಪುಸ್ತಕಗಳ ಮೇಲೆ ಡಿಪೆಂಡ್ ಆಗಿ ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಹಗಲುಗನಸು ಅಷ್ಟೇ ಸರಿ. ಏನಕ್ಕಂತಂದರೆ ಆ ಕನಸು ನನಸಾಗಲು ಸಾಧ್ಯವೇ ಇಲ್ಲ. ಏನಕ್ಕಂತಂದರೆ 1-2 ಬಾರಿ ಓದಿದ ಮೇಲೆ ತದನಂತರದಲ್ಲಿ ಪ್ರಶ್ನೆ ಪತ್ರಿಕೆಗಳಿಗೆ ಬರಬೇಕು. ಪ್ರಶ್ನೆ ಪತ್ರಿಕೆಯಲ್ಲಿ ನನ್ನ ಮುಖ್ಯವಾದ ಭಾಗ ಯಾವುದು? ಈಗ ನೋಡಿ, ಫೋಕಸ್ಡ್ ಪ್ರಿಪ್ರೇಷನ್ ಅಂತಂದರೆ ಯಾವ ಭಾಗಕ್ಕೆ ನಾವು ಹೆಚ್ಚು ಫೋಕಸ್ಸನ್ನು ಮಾಡಬೇಕಾಗುತ್ತೆ. ಒಬ್ಬ ಮನುಷ್ಯನಲ್ಲಿ ಅತ್ಯಂತ ಮುಖ್ಯವಾದ ಅಂಗಗಳು ಯಾವಪ್ಪ ಅಂತಂದರೆ ಹೃದಯ. ನಾವೇನಾಗುತ್ತೆ ಅಂದರೆ ಹೃದಯಕ್ಕೆ ಬಿಟ್ಟು ಕಾಲು ಕೈ ಕಡೆ ಹೆಚ್ಚು ಗಮನ ಕೊಟ್ಟಾಗ ನಮಗೆ ಮನುಷ್ಯನ ಮುಖ್ಯವಾದ ಅಂಶಗಳ ಕಡೆ ಗಮನ ಹರಿಸೋಕ್ಕಾಗಲ್ಲ. ಆದ್ದರಿಂದ ಮನುಷ್ಯನಿಗೆ ಹೃದಯ ಎಷ್ಟು ಮುಖ್ಯನೋ ಅದೇ ಥರ ಪ್ರತಿ ಸಬ್ಜೆಕ್ಟಲ್ಲೂ ಸಹ ಏನಾಗುತ್ತೆ, ಹೃದಯಕ್ಕೆ ಸಮಾನವಾದ ಅಂಶಗಳು ಯಾವುವು ಅನ್ನೋದ್ರ ಬಗ್ಗೆ ನಮಗೆ ತಿಳ್ಕೊಂಡಿರಬೇಕು. ಫಾರ್ ಎಕ್ಸಾಂಪಲ್ ಪ್ರಿಯಾಂಬಲ್ ಇರ್ಬೋದು, DPSP ಇರ್ಬೋದು, ನಂತರದಲ್ಲಿ ಪ್ರೆಸಿಡೆಂಟು, ಪಾರ್ಲಿಮೆಂಟು, ಸುಪ್ರೀಂ ಕೋರ್ಟು, ಹೈಕೋರ್ಟು, ಅಟಾರ್ನಿ ಜನರಲ್ಲು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಇವೆಲ್ಲವೂ ಬಹಳ ಮುಖ್ಯವಾದ ಅಂಶಗಳು. ಮತ್ತು ಎಮರ್ಜೆನ್ಸಿ ಇರ್ಬೋದು, ಸೆಂಟರ್ ಮತ್ತು ಸ್ಟೇಟ್ ರಿಲೇಷನ್ಸ್ ಇರ್ಬೋದು. ಇವುಗಳನ್ನೆಲ್ಲ ಬಿಟ್ಟು ನಾವೇನಾದರೂ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ನು,
ತದನಂತರದಲ್ಲಿ ಸಾಲಿಸಿಟರ್ ಜನರಲ್ಲು, ತದನಂತರದಲ್ಲಿ ಇನ್ನು ಬೇರೆ ಯಾವುದೋ ಉಪಯೋಗಕ್ಕೆ ಅಂದರೆ ಎಕ್ಸಾಮ್ನ ಪಾಯಿಂಟ್ ಆಫ್ ವ್ಯೂನಿಂದ ಉಪಯೋಗಕ್ಕೆ ಬರಲಾರದ ಸಂಸ್ಥೆಗಳ ಬಗ್ಗೆ, ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಂಡಾಗ ನಮಗೆ ಹೆಚ್ಚು ಅಂಕಗಳು ಬರೋಕ್ಕೆ ಸಾಧ್ಯವಿಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಸ್ಮಾರ್ಟ್ ಪ್ರಿಪ್ರೇಷನ್. ಒನ್ಸ್ ಯು ಹ್ಯಾವ್ ಡನ್ ಹಾರ್ಡ್ ವರ್ಕ್, ಅಂದರೆ ಹಾರ್ಡ್ ವರ್ಕ್ ಆದಮೇಲೆ ನೀವೇನು ಮಾಡಬೇಕಂತಂದರೆ ಸ್ಮಾರ್ಟ್ ವರ್ಕ್ ಕಡೆ ಗಮನ ಹರಿಸ್ಬೇಕಾಗುತ್ತೆ. ಸೊ ಸ್ಮಾರ್ಟ್ ವರ್ಕ್ ಮಾಡಿದಾಗ ನೀವು ಎಕ್ಸಾಮ್ ಕ್ಲಿಯರ್ ಮಾಡಲು ಸಾಧ್ಯ. ಇಲ್ಲೇನಿದೆ ನೋಡಿ, with reference to finance bill and money bill in the Indian Parliament, consider the following statement. ಸೊ ನಮಗೆ ಕ್ವಶನ್ ಏನು ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟ್. ಕ್ವಶನ್ಗೆ ಯಾವುದ್ರ ಬಗ್ಗೆ ಸಂಬಂಧಪಟ್ಟಿದೆ? ಫೈನಾನ್ಸ್ ಬಿಲ್ ಆ್ಯಂಡ್ ಮನಿ ಬಿಲ್. ಇದು 2023 ಪತ್ರಿಕೆ. 2013 ಇದೇ ಒಂದು ಅಂಶವನ್ನು ನಾವು ಕಾಣ್ಬೋದು. ವಾಟ್ ವಿಲ್ ಫಾಲೋ ಇಫ್ ಎ ಮನಿ ಬಿಲ್ ಈಸ್ ಎ ಸಬ್ಸ್ಟ್ಯಾಂಟಿಯಲಿ ಅಮೆಂಡೆಡ್ ಬೈ ರಾಜ್ಯಸಭಾ. ಅಂದರೆ ಇಲ್ಲಿ ನಮ್ಮ ಕಾನ್ಸೆಪ್ಟು ಮನಿ ಬಿಲ್. ಸೊ ಮನಿ ಬಿಲ್ ನಂತರದಲ್ಲಿ 2012 ಮನಿ ಬಿಲ್. ಸೊ ಈಗ ನಮಗೆ ಐಡಿಯಾ ಏನು ಬಂತು? ಮನಿ ಬಿಲ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ದಿ UPSC. ಸೊ ಈ ರೀತಿಯಾಗಿ ನೀವು ಫೋಕಸ್ಡ್ ಪ್ರಿಪ್ರೇಷನ್ ಮಾಡಿದಾಗ 100% ನೀವು ಎಕ್ಸಾಮ್ ಕ್ಲಿಯರ್ ಮಾಡಲು ಸಾಧ್ಯ. ಸೊ ಇಲ್ಲಿನ ಈ ಕ್ಲಾಸ್ ಏನಪ್ಪ ಅಂತಂದರೆ ಟ್ರೇಲರ್ ಥರ ಇದೊಂಥರ, ಅಂದರೆ ಪ್ರತಿ ಸಬ್ಜೆಕ್ಟಲ್ಲೂ ಹೆಂಗೆ ನಾನು ತುಣುಕುಗಳನ್ನು ತೋರಿಸ್ಕೊಂಡು ಹೋಗ್ತೀನಿ. ಸೊ ನೀವು ಪೂರ್ತಿಯಾಗಿ ಅಂದರೆ ಸಬ್ಜೆಕ್ಟ್ ವೈಸು ಲೈಕ್ ಪೊಲಿಟಿ, ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, ಮ್ಯಾಪ್ ವರ್ಕು ಇವುಗಳ ಬಗ್ಗೆ ನೀವು ಸಂಪೂರ್ಣವಾಗಿ UPSCಯ ಹಳೆಯ ಪ್ರಶ್ನೆ ಪತ್ರಿಕೆಗಳ ಅಧ್ಯಯನ ನೀವು ಬೇಕು ಅಂತಂದರೆ ಅರುಣಾ IAS ಅಕಾಡೆಮಿಯಲ್ಲಿ ಫ್ರೀ ಸೆಷನ್ ನಾನೇ ತೊಗೊಳ್ತಾ ಇದ್ದೀನಿ. ಆಸಕ್ತರು ಮತ್ತು UPSC ಬಗ್ಗೆ ಸೀರಿಯಸ್ ಆಗಿರೋರು ಆ ಕ್ಲಾಸ್ಗಳನ್ನು ನೀವು ಉಪಯೋಗಿಸ್ಕೊಳ್ಬೋದು. ಸೊ ಅರುಣಾ IAS ಅಕಾಡೆಮಿ ಒಂದು ಕನ್ನಡ ಮಾಧ್ಯಮದಲ್ಲಿ UPSCಗೆ ತರಬೇತಿ ನೀಡುವಂಥ ಒಂದು ಸಂಸ್ಥೆ ವಿಜಯನಗರದಲ್ಲಿ ಕಂಡುಬರುತ್ತೆ. ಅಲ್ಲಿ ಏನಾಗಿದೆ, ಈ ಒಂದು ಫ್ರೀ ಸೆಷನ್ ಅಂದರೆ ಇದು ತುಂಬ ಕ್ಲಾಸ್ಗಳು ಬೇಕಾಗುತ್ತೆ. ಯಾಕಂದರೆ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡ್ಕೊಳ್ಳೋಕ್ಕೆ ಪ್ರತಿ ಸಬ್ಜೆಕ್ಟ್ ನಾನು ತೊಗೊಂಡು ಈ ಸಬ್ಜೆಕ್ಟಲ್ಲಿ ಇದನ್ನೇ ಓದಬೇಕು, ಈ ಸಬ್ಜೆಕ್ಟಲ್ಲಿ ಇದೇ ಬರುತ್ತೆ ಅಂತೇಳಿ ನಾನು ಹೇಳ್ತಾ ಇಲ್ಲ, UPSC ಹೇಳ್ತಾ ಇದ್ದಾರೆ. ಸೊ UPSC ಹೇಳ್ತಿದ್ದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ನಗಣ್ಯ, ಅವರೂ ನಗಣ್ಯ, ಮತ್ತೊಬ್ಬರು ನಗಣ್ಯ. ಆದರೆ ಇಲ್ಲಿ ಶಾಶ್ವತ ಯಾರು ಅಂತ ಇದ್ದರೆ ಅದು UPSC ಮಾತ್ರ ಶಾಶ್ವತ. ಉಳಿದವರೆಲ್ಲರೂ UPSCಯ ಅಡಿಯಲ್ಲಿ ನಾವು ಇರಬೇಕಾಗಿದ್ದು ಹೊರತು UPSCಯನ್ನು ಮೀರಿ ಅಂದರೆ ಇದು ನನ್ನದೇ ಕ್ವಶನ್ ಪೇಪರು ನಾನೇ ಮಾಡಿ ಅಂತಂದರೆ ಅದು ಆಗಲ್ಲ ಕೆಲಸ. ಸೊ ನಾವು UPSC ಪ್ರಿಪೇರ್ ಮಾಡ್ತಾಯಿದ್ವಿ ಅಂತಂದರೆ UPSCಗೆ ತುಂಬ ತನು ಮನ ಧನವನ್ನು ಅರ್ಪಿಸಿ ಗೌರವದಿಂದ ಅದನ್ನು ನಡೆಸ್ಕೊಂಡಾಗ ಅದು ನಮಗೆ ಗೌರವವನ್ನು ನೀಡುತ್ತೆ. ಸೊ UPSCಯನ್ನು ಯಾರು ಇಗ್ನೋರ್ ಮಾಡ್ತಾರೆ, UPSC ಅವರನ್ನು ಇಗ್ನೋರ್ ಮಾಡುತ್ತೆ. ಸೊ ಇದೇ ರೀತಿಯಾಗಿ ಪ್ರತಿ ಸಬ್ಜೆಕ್ಟ್ ವೈಸು ಏನು ಮಾಡಬೇಕು, ನಿಮಗೆ ಕ್ಲಾಸಸ್ ಬೇಕಂದರೆ ದಟ್ ಈಸ್ ಗೋಯಿಂಗ್ ಟು ಬಿ ಫ್ರೀ ಇನ್ ದಿ ಅರುಣಾ IAS ಅಕಾಡೆಮಿ, ಬೆಂಗಳೂರು, ವಿಜಯನಗರ್. ಸೊ ಈಗ ನಿಮಗೆ ಮನಿ ಬಿಲ್ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಐಡಿಯಾ ಇದ್ದಾಗ ಈ ಕ್ವಶನ್ಸ್ ತುಂಬ ಈಸಿಯಾಗಿ ಹೋಗುತ್ತೆ. ಏನಾಗುತ್ತೆ, ನಿಮಗೆ ನೀವು ಓದಿದಂತಹ ಕಾನ್ಸೆಪ್ಟ್ಗಳು ಎಕ್ಸಾಮಲ್ಲಿ ನೀವು ಅವುಗಳನ್ನು ನೋಡಿದಾಗ ಏನಾಗುತ್ತೆ, ನಿಮಗೆ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಒಂದು ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ, ಎಕ್ಸಾಮ್ ಕ್ಲಿಯರ್ ಆಗೋ ಪ್ರಾಬಬಿಲಿಟಿ ತುಂಬ ಜಾಸ್ತಿ ಆಗುತ್ತೆ. ಇದೇ UPSCಯ ಮೂಲ ಉದ್ದೇಶ. ಬಹಳ ಬಾರಿ ಏನಂತಾರೆ, UPSCನ ಅನ್ಪ್ರಿಡಿಕ್ಟಬಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಾರೆ. ಬಟ್ ಈ ಮಾತನ್ನು ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಏನಕ್ಕಂತಂದರೆ ನಾನು 3 ದಶಕಗಳಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಅಧ್ಯಯನ ಮಾಡಿದ್ದೀನಿ. ಸೊ ಅವುಗಳನ್ನು ಇಲ್ಲಿಗೆ ತಂದು ನಿಮಗೆ ಆಧಾರ ಸಮೇತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನನ್ನ ಉದ್ದೇಶ ನೀವು ಪ್ರಿಲಿಮ್ಸ್ ಕ್ಲಿಯರ್ ಆಗಬೇಕು. 100 ಮಾರ್ಕ್ಸ್ ತೆಗೆದ್ರೂ ಕ್ಲಿಯರ್ ಆಗುತ್ತೆ, 200 ಮಾರ್ಕ್ಸ್ ತೆಗೆದ್ರೂ ಕ್ಲಿಯರ್ ಆಗುತ್ತೆ. ಬಟ್ ಪ್ರಿಲಿಮ್ಸ್ನ ಸ್ಕೋರು ನಿಮ್ಮ ರ್ಯಾಂಕನ್ನು ಕನ್ಸಿಡರ್ ಮಾಡಲ್ಲ. ಆದ್ದರಿಂದ ನೀವು ಒಂದು ಬರೀ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದರೆ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ನೀವು ಫಿಟ್ ಅನಿಸುತ್ತೆ. ತದನಂತರದಲ್ಲಿ ಒಂದು ಪ್ರಿಲಿಮ್ಸ್ ಕ್ಲಿಯರ್ ಆದಾಗ ನಿಮ್ಮನ್ನು 3 ವರ್ಷ ಎಕ್ಸ್ಟ್ರಾ ಕ್ಯಾರಿ ಮಾಡುತ್ತೆ. ಆದ್ದರಿಂದ ನೀವು ಪ್ರಿಲಿಮ್ಸನ್ನು ಮುಖ್ಯವಾಗಿ ಉದ್ದೇಶವಿಟ್ಟುಕೊಂಡು ಈ ಒಂದು ಸೆಷನ್ ನೋಡಬೇಕಾಗುತ್ತೆ, ಅದೇ ರೀತಿ ಅಧ್ಯಯನ ಮಾಡಬೇಕಾಗುತ್ತೆ. ನಂತರದಲ್ಲಿ ನೋಡಿ, ಇದೇ ರೀತಿಯಾಗಿ ಈಗ ಫಾರ್ ಎಕ್ಸಾಂಪಲ್ಲು ಈ ಮನಿ ಬಿಲ್ ಅಂದರೆ 2023, 2013, 2012, ನಂತರದಲ್ಲಿ 2015 ಕಂಡುಬರುತ್ತೆ. ಹಾಗೆ ದಿ ರಾಜ್ಯಸಭಾ ಹ್ಯಾಸ್ ನೋ ಪವರ್ ಐದರ್ ಟು ರಿಜೆಕ್ಟ್ ಆರ್ ಟು ಅಮೆಂಡ್ ಮನಿ ಬಿಲ್. ಸೊ ಇಲ್ಲಿ ಸೇಮ್ ಮನಿ ಬಿಲ್ಲು ಇಂಪಾರ್ಟೆಂಟ್ ಅಂತೇಳಿ ನಾನು ಎವಿಡೆನ್ಸ್ ಸಮೇತ ತೋರಿಸಿದ್ದೀನಿ. ಇದೇ ರೀತಿಯಲ್ಲಿ ಕೆಲವೊಂದು ಕಾನ್ಸೆಪ್ಟ್ಗಳು ಯಾವುವು ಇಂಪಾರ್ಟೆಂಟ್ ಅಂತೇಳಿ ನಿಮಗೆ ಆ ಒಂದು ಒರಿಜಿನಲ್ ಕ್ಲಾಸಸ್ಸು ತುಂಬ ದೀರ್ಘವಾಗಿ ನಾನು ಕ್ಲಾಸ್ ತೊಗೊಳ್ತಾ ಇದ್ದೀನಿ. ಅಲ್ಲಿ ಆವಾಗ ನಿಮ್ಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ, ಅದು ಫ್ರೀ ಆಗಿರುತ್ತೆ ನಿಮಗೆ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇನ್ ರೆಸ್ಪೆಕ್ಟ್ ಟು ಎಲೆಕ್ಷನ್ ಟು ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಇಲ್ಲಿ ಎಲೆಕ್ಷನ್ ಟು ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನಾನು ಹೇಳಿದ್ದೀನಿ, ಪ್ರೆಸಿಡೆಂಟ್ ಟಾಪಿಕ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ UPSCಗೆ ಪ್ರೆಸಿಡೆಂಟ್ ಟಾಪಿಕ್ ಇಂಪಾರ್ಟೆಂಟು. ಅದೇ ರೀತಿಯಾಗಿ ನೀವು ಯಾವುದೇ ಸ್ಟೇಟ್ ಎಕ್ಸಾಮ್ಸ್ ಬರೆದು ಪ್ರೆಸಿಡೆಂಟ್ ಟಾಪಿಕ್ಕು ಮೋಸ್ಟ್ ಇಂಪಾರ್ಟೆಂಟ್. ಅದೇ ರೀತಿಯಲ್ಲಿ ಗವರ್ನರ್ ಟಾಪಿಕ್ ಸಹ ಇಂಪಾರ್ಟೆಂಟು.
ಇಲ್ಲೇನಿದೆ ಪ್ರೆಸಿಡೆಂಟ್ ಬಗ್ಗೆ ಕೇಳಿದ್ದೇನೆ. ಪ್ರೆಸಿಡೆಂಟ್ ಬಗ್ಗೆ ನಾವು ಎಷ್ಟೆಲ್ಲ ಪ್ರಶ್ನೆಗಳು ನೋಡ್ಬೋದು. ಅಂದರೆ ಅವ್ರ ಎಲೆಕ್ಷನ್ ಇರ್ಬೋದು, ಅವರ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ತದನಂತರದಲ್ಲಿ ಅವ್ರಿಗೆ ಒಂದು ಕೊಟ್ಟಂತಹ ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಇರ್ಬೋದು, ಅವರ ಲೆಜಿಸ್ಲೇಟಿವ್ ಪವರು, ಎಕ್ಸಿಕ್ಯೂಟಿವ್ ಪವರು, ಸೊ ಈ ರೀತಿಯಾಗಿ ಅವರ ವೀಟೋ ಪವರ್ಸ್ ಇರ್ಬೋದು, ತದನಂತರ ಅವರ ಜುಡಿಷಿಯಲ್ ಪವರ್ಸ್ ಇರ್ಬೋದು. ಆದರೆ UPSCಗೆ ಪ್ರೆಸಿಡೆಂಟ್ ರಿಲೇಟೆಡ್ಡು ಕೆಲವೊಂದು ಭಾಗ ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲೇನು ಕೇಳಿದ್ದಾನೆ, ಎಲೆಕ್ಷನ್ ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅಂದರೆ ಎಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇಲ್ಲಿ ನೋಡಿ, ದಿ ವ್ಯಾಲ್ಯೂ ಆಫ್ ವೋಟ್ ಆಫ್ ಈಚ್ MLA ಆಫ್ ಮಧ್ಯಪ್ರದೇಶ್ ಈಸ್ ಗ್ರೇಟರ್ ದ್ಯಾನ್ ಕೇರಳ. ಸೊ ಅಂದರೆ ವೋಟಿನ ವ್ಯಾಲ್ಯೂ ಬಗ್ಗೆ ಮಾತಾಡ್ತಾ ಇದ್ದಾನೆ. ಹೈಯರ್ ದಿ ನಂಬರ್ ಆಫ್ ಎಲೆಕ್ಟಿವ್ ಅಸೆಂಬ್ಲಿ ಸೀಟ್ಸ್, ಹೈಯರ್ ದಿ ವ್ಯಾಲ್ಯೂ ಆಫ್ ದಿ ವೋಟ್ ಆಫ್ ಈಚ್ MLA ಆಫ್ ದಿ ಸ್ಟೇಟ್. ಸೊ ಇಲ್ಲಿ ವ್ಯಾಲ್ಯೂ ಬಗ್ಗೆ ಮಾತಾಡ್ತಾ ಇದ್ದಾನೆ. 2018ರಲ್ಲಿ ನೋಡಿ, ದಿ ವ್ಯಾಲ್ಯೂ ಆಫ್ ದಿ ವೋಟ್ ಆಫ್ ಈಚ್ MLA. ಸೊ ಅಗೇನ್ ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ವ್ಯಾಲ್ಯೂ ಆಫ್ ದಿ ವೋಟ್. ಸೊ ಇಲ್ಲಿ ವ್ಯಾಲ್ಯೂ ಆಫ್ ದಿ ವೋಟ್. ಸೊ ಇಲ್ಲಿ ವ್ಯಾಲ್ಯೂ ಆಫ್ ದಿ ವೋಟ್ ಇಂಪಾರ್ಟೆಂಟು, ಇಲ್ಲಿ ವ್ಯಾಲ್ಯೂ ಆಫ್ ದಿ ವೋಟ್ ಇಂಪಾರ್ಟೆಂಟ್. ಸೊ ಪ್ರೆಸಿಡೆಂಟು ಟಾಪಿಕಲ್ಲಿ ನಾವು 360 ಡಿಗ್ರಿಯಲ್ಲಿ ಕ್ವಶನ್ ಯಾವ ರೀತಿ ಆದರೂ ಮಾಡ್ಬೋದು. ಆದರೆ UPSCಗೆ ಏನು ಬೇಕು, ವ್ಯಾಲ್ಯೂ ಆಫ್ ದಿ ವೋಟ್. ಈ ರೀತಿಯಾಗಿ UPSC ತನಗೆ ಇಷ್ಟವಾದಂತಹ ಏರಿಯಾಗಳನ್ನು ಪದೇ ಪದೇ ಕೇಳ್ತಾನೆ. ನೋಡಿ, ಅವನು ಬೇರೆದು ಕೇಳ್ಬೋದಿತ್ತಲ್ಲ. ಈಗ ಫಾರ್ ಎಕ್ಸಾಂಪಲ್ಲು ಇಲ್ಲಿ ವ್ಯಾಲ್ಯೂ ಆಫ್ ದಿ ವೋಟ್ ಕೇಳಿದ್ದಾನೆ 2018ರಲ್ಲಿ. 2023ರಲ್ಲಿ ವೀಟೋ ಪವರ್ ಬಗ್ಗೆ ಕೇಳ್ಬೋದಿತ್ತಲ್ಲ, ಕೇಳಲ್ಲ. ಏನಕ್ಕೆ ಅಂತಂದರೆ UPSC ನೋಡೋಕ್ಕೆ ತಂದೆ ಥರ. ಅಂದರೆ ಕೆಲವೊಂದು ಪ್ರಶ್ನೆಗಳನ್ನು ಕಷ್ಟ ಕೊಟ್ಟು ಕೆಲವೊಂದು ಪ್ರಶ್ನೆಗಳನ್ನು ಈಸಿ ಮಾಡ್ತಾನೆ. ಆದರೆ ಬಹುತೇಕ ಅಭ್ಯರ್ಥಿಗಳ ಕಾನ್ಸಂಟ್ರೇಷನ್ ಯಾವ ಕಡೆ ಇರುತ್ತೆ ಅಂತಂದರೆ ಕಷ್ಟವಾದ ಪ್ರಶ್ನೆಗಳ ಬಗ್ಗೆ ಇರುತ್ತೆ. ಆ ಕಷ್ಟವಾದ ಪ್ರಶ್ನೆಗಳು ನೋಡಿಕೊಂಡ್ರೆ ಅನ್ಪ್ರಿಡಿಕ್ಟಬಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಾರೆ, ಅದು ಆ ಥರ ಆಗಲ್ಲ. ಸೊ 50 ಕ್ವಶನ್ನು ಈಸಿಯಾಗಿರ್ತಕ್ಕಂಥವು ಯಾವಪ್ಪ ಅಂತಂತಂದರೆ ಈ ಕ್ವಶನ್ಸು. ಅದಕ್ಕೆ ಒಂದು ಕಡೆ ಸೈಕಾಲಜಿಯಲ್ಲಿ ಹೇಳ್ತಾರೆ, ಅಂದರೆ ಒಂದು ಸೈಕಾಲಜಿಕಲ್ ಸ್ಟಡಿ ಹೇಳ್ತಾ ಇದೆ. ಏನಪ್ಪ ಅಂತಂದರೆ ಮನುಷ್ಯ 90% ಮನುಷ್ಯರು ಅವರ ಕಾನ್ಸಂಟ್ರೇಷನು ಮತ್ತು ಭಯ ಯಾವ ಕಡೆ ಇರ್ತದೆ, ನೆಗೆಟಿವ್ ಥಿಂಗ್ಸ್ ಬರುತ್ತೆ. ನೆಗೆಟಿವ್ ಥಿಂಗ್ಸ್ ಕಡೆ ಅಂದರೆ ನಮ್ಮ ಥಿಂಕಿಂಗ್ ಯಾವ ಕಡೆ ಹೋಗುತ್ತೆ ಅಂದರೆ ಬರೀ ನೆಗೆಟಿವ್ ಕಡೆ ಹೋಗುತ್ತಂತೆ 90% ಆಫ್ ದಿ ಹ್ಯೂಮನ್ ಬೀಯಿಂಗ್. ಸೊ 10% ಯಾರು ಅವ್ರು ಪಾಸಿಟಿವ್ ಕಡೆ ಥಿಂಕ್ ಮಾಡ್ತಾರಲ್ಲ ಅವರು ಈ ಪ್ರಪಂಚವನ್ನು ಮುನ್ನಡೆಸಿದ್ದಾರೆ, ಆ ಪ್ರಪಂಚದಲ್ಲಿ ನಾಯಕ ಆಗಿದ್ದಾರೆ, ಅವರು ಯಶಸ್ವಿ ಪುರುಷರಾಗಿದ್ದಾರೆ. ಸೊ ಸರ್ ಅದು ಹಂಗೆ ಬಂದರೆ ಅದು ಹಿಂಗೆ ಬಂದರೆ ಹೆಂಗೂ ಬರಲ್ಲ ಪೇಪರು, ಅದು ಹೆಂಗಿರುತ್ತೆ 3 ದಶಕಗಳಿಂದ ಅದು ಹೆಂಗೆ ಬಂದಿದೆ ಅದು ಹಂಗೆ ಬರುತ್ತೆ. ಸೊ ಅದು ಯಾವ ಬಂದ ದಾರಿ ಯಾವುದು ಅಂತೇಳಿ ನೀವೇನು ಮಾಡಬೇಕು, ಹುಡುಕಿ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಕ್ವಶನ್ ಪೇಪರೇ ಮೂಲ ಮಂತ್ರ. ನೀವು ಮೂಲ ಧ್ಯೇಯನೇ ಕ್ವಶನ್ ಪೇಪರ್ ಆಗಬೇಕಾಗುತ್ತೆ. ಸೊ ಕ್ವಶನ್ ಪೇಪರ್ನ ಅಧ್ಯಯನ ಮಾಡಿ ಅದನ್ನು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಸೊ ಈಗ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳ ಒಂದು ಸರಣಿಯಲ್ಲಿ ಮುಂದುವರೆದ ಭಾಗ 2021ರ ಪೇಪರ್, 2021ರಲ್ಲಿ ಕಂಡು ಬಂದಂಥ ಪೇಪರು. ವಾಟ್ ವಾಸ್ ದಿ ಎಕ್ಸಾಕ್ಟ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಆಫ್ ಇಂಡಿಯಾ ಆನ್ 26 ಜನವರಿ 1950? ಅಂದರೆ ಸಂವಿಧಾನ ಒಂದು ಜಾರಿಗೆ ಬಂದಾಗ, ಅನುಷ್ಠಾನಕ್ಕೆ ಬಂದಾಗ ಸಂವಿಧಾನದ ಒಂದು ಆ ಸ್ಥಾನಮಾನ ಏನಿತ್ತು ಅನ್ನೋದ್ರ ಬಗ್ಗೆ ಕೇಳಿದ್ದಾನೆ. ಸೊ ಇಲ್ಲಿ ಅವರ 3 ಕ್ವಶನ್, ಇದು ಆನ್ಸರ್ ಏನಿದೆ, ಎ ಸಾವರಿನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್. ಅಂದರೆ ಅಲ್ಲಿ ಈ ಒಂದು ಪ್ರಿಯಾಂಬಲ್ ಬಗ್ಗೆ ಇವನು ಕ್ವಶನ್ ಕೇಳಿದ್ದಾನೆ, ಅಂದರೆ ಪೀಠಿಕೆ ಬಗ್ಗೆ ಇವನು ಕ್ವಶನ್ ಕೇಳಿದ್ದಾನೆ. ಸೊ ಪೀಠಿಕೆಗೆ ಏನಾಗುತ್ತೆ, 42ನೇ ತಿದ್ದುಪಡಿ ತರೋದ್ರ ಮೂಲಕ ಕೆಲವೊಂದು ಪೀಠಿಕೆಗೆ ತಿದ್ದುಪಡಿಯನ್ನು ಮಾಡ್ತೀವಿ. ಜಾತ್ಯತೀತ ಅನ್ನೋ ಪದವನ್ನು ಸೇರಿಸ್ತೀವಿ, ಇಂಟಿಗ್ರಿಟಿ ಅನ್ನುವ ಪದವನ್ನು ಸೇರಿಸ್ತೀವಿ. ಸೊ ಅವನ ಉದ್ದೇಶ ಏನಪ್ಪ ಅಂತಂತಂದರೆ ಪ್ರಿಯಾಂಬಲ್ಲು ಕುರಿತು ಪ್ರಶ್ನೆಗಳನ್ನು ಕೇಳತಕ್ಕಂಥದ್ದು. ಸೊ 2021ರಲ್ಲಿ ಪ್ರಿಯಾಂಬಲ್ ಬಂದಿದೆ. 2020ರಲ್ಲಿ ನೋಡಿ, ದಿ ಪ್ರಿಯಾಂಬಲ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ ಏನಿದೆ, ಎ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಬಟ್ ಹ್ಯಾಸ್ ನೋ ಲೀಗಲ್ ಎಫೆಕ್ಟ್ ಇಂಡಿಪೆಂಡೆಂಟ್ಲಿ ಆಫ್ ಅದರ್ ಪಾರ್ಟ್ಸ್. ಸೊ ಇಲ್ಲಿ ವಿಚಾರ ಆನ್ಸರ್ ಅಲ್ಲ, ನಮ್ಮ ವಿಚಾರ ಪ್ರಿಯಾಂಬಲ್ಲು ಇಂಪಾರ್ಟೆಂಟು ಅನ್ನೋದು ವಿಚಾರ. ನೆಕ್ಸ್ಟು ಪ್ರಿಯಾಂಬಲ್ನ ಧ್ಯೇಯ ಮತ್ತು ಧೋರಣೆ ಬಗ್ಗೆ 2012ರ ಮೇನ್ಸಲ್ಲಿ ಕೇಳಿದ್ದಾನೆ. ನಂತರದಲ್ಲಿ ತಾವು ಅದು ವಿಶೇಷವಾಗಿ UPSCಗೆ ಪ್ರಿಪೇರ್ ಆಗ್ತಕ್ಕಂಥವ್ರು ಪ್ರಿಯಾಂಬಲ್ನ ಕಂಠಪಟ ಹಾಕಿಬಿಡ್ಬೇಕಾಗುತ್ತೆ. ಏನಂತಂದರೆ ಇಂಟ್ರ್ಯೂಗೆ ಹೋದಾಗ ಜಸ್ಟ್ ಟೆಲ್ ಮಿ ಪ್ರಿಯಾಂಬಲ್ ಅಂತ ಹೇಳ್ತಾರೆ. ಸೊ ಪ್ರಿಯಾಂಬಲ್ ಅಂತಂದಾಗ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತೇಳಿ ಸ್ಟಾರ್ಟ್ ಮಾಡಿ ನಾವು ಕೊನೆಗೂ ಎಂಡ್ ಮಾಡಬೇಕಾಗುತ್ತೆ. ಸೊ ಪ್ರಿಯಾಂಬಲ್ನ ಯಾರು ಕಂಠಪಟ ಆಗ್ತಾರೋ, ಯಾರು ಪ್ರಿಯಾಂಬಲ್ನ ಒಂದು ಅರ್ಥವನ್ನು ಸ್ಪಷ್ಟವಾಗಿ ತಿಳಿದುಕೊಂಡಿರ್ತಾರೋ ಅಂಥವರು ಎಕ್ಸಾಮ್ಸಲ್ಲಿ, ಇಂಟ್ರ್ಯೂಸಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಸೊ ಪ್ರಿಯಾಂಬಲ್ ಅಂತಕ್ಕಂಥದ್ದು UPSCಗೆ ಅತ್ಯಂತ ಮಹತ್ವವಾದ ವಿಷಯ. ಸೊ ಪ್ರಿಲಿಮ್ಸು, ಮೇನ್ಸು, ಇಂಟ್ರ್ಯೂಲ್ ಪ್ರಿಯಾಂಬಲ್ ಬಗ್ಗೆ ನಾವು ನೋಡ್ಬೋದು. ಮತ್ತು ಬಹುತೇಕ ಎಕ್ಸಾಮ್ಗಳಲ್ಲಿ
PC to DC ಯಾವುದೇ ಎಕ್ಸಾಮ್ ಇರಲಿ ಆ ಪರೀಕ್ಷೆಗಳಲ್ಲಿ ಪ್ರಿಯಾಂಬಲ್ ಅಂಶ ಭಾಳಷ್ಟು ಬಾರಿ ಬಂದಿರೋದನ್ನು ನಾವು ನೋಡ್ಬೋದಾಗಿದೆ. ನಂತರದಲ್ಲಿ ನೋಡಿ 2020 ಈ ಕ್ವಶನ್ ನೋಡಿ. ಇನ್ ಇಂಡಿಯಾ ಸಪ್ರೇಷನ್ ಆಫ್ ಜುಡಿಷರಿ ಫ್ರಮ್ ದಿ ಎಕ್ಸಿಕ್ಯೂಟಿವ್ ಈಸ್ ಎಂಜಾಯ್ಡ್ ಬೈ, ಏನಿದೆ ಆಪ್ಷನ್ನು ಬಿ ಇದೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಅಂದರೆ DPSP ಬಗ್ಗೆ ಕೇಳಿದ್ದಾನೆ. ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಒಂದು ವಿಭಾಗವನ್ನು ಬೇರ್ಪಡಿಸುವುದನ್ನು ನಾವು DPSPಯಲ್ಲಿ ನೋಡ್ಬೋದು. ಬಟ್ ನನ್ನ ಉದ್ದೇಶ ಏನಪ್ಪ ಅಂತಂದರೆ ಇಲ್ಲಿ ನೋಡಿ 2020 ಕ್ವಶನ್ನು ಆನ್ಸರ್ ಏನೇನಿದೆ, ದಿ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಅವನು ಪ್ರಿಯಾಂಬಲ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಬೇರೆ ಭಾಗದ ಕಡೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಲ್ಲ. ಸೊ ಪ್ರಿಯಾಂಬಲ್ಲು, DPSP, ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸು, ಪಾರ್ಲಿಮೆಂಟು, ಈ ವಿಚಾರಗಳ ಬಗ್ಗೆ ಯಾರಿಗಾದರೂ ಸ್ಪಷ್ಟವಾಗಿದ್ದರೆ ಮಿನಿಮಮ್ 3-4 ಕ್ವಶನ್ನು 100% ಅಕ್ಯುರೇಟಾಗಿ ಕರೆಕ್ಟ್ ಮಾಡೋಕ್ಕೆ ಸಾಧ್ಯ. ಅವನು ಬೇರೆದು ಕೇಳ್ಬೋದಿತ್ತಲ್ಲ, ಅಂದರೆ ಪ್ರಿಯಾಂಬಲ್ ಈಗ DPSP ಕರೆಕ್ಟ್ ಆನ್ಸರ್ ಇದೆ, ಓಕೆ ಒಪ್ಕೊಳ್ಳೋಣ. ಸೊ ಇನ್ ಪೊಲಿಟಿ he has a lot of option, n number of options are there for him to put as a wrong option, but he is not putting a wrong option. ಏನಕ್ಕಂತಂದರೆ he is more bothered about preamble. he has a ಅಂದರೆ ಆ ಒಂದು ಪ್ರಿಯಾಂಬಲ್ ಕುರಿತು ಸಾಕಷ್ಟು ಪ್ರೀತಿ ಇದೆ. ಸೊ ಆ ಪ್ರೀತಿ ಅಂದರೆ UPSCಗೆ ಯಾರ ಮೇಲೆ ಲವ್ ಆಗಿದೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಪ್ರಿಯಾಂಬಲ್ ಮೇಲೆ ಲವ್ ಆಗಿದೆ. ಸೊ ಈ ರೀತಿಯಾಗಿ UPSC ಲವ್ ಮಾಡ್ತಕ್ಕಂತಹ ಟಾಪಿಕ್ಸ್ ಯಾವುದು ಅಂತ ನಿಮಗೆ ಗೊತ್ತಾದಾಗ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಸೊ ನನ್ನ ಪ್ರಕಾರ 1 ಅಥವಾ 1.5 ವರ್ಷ ಓದಿದವರು ಸಾಧ್ಯವಾದಷ್ಟು ಮಟ್ಟಿಗೆ 80% ಕಾನ್ಸಂಟ್ರೇಷನ್ನು ಕ್ವಶನ್ ಪೇಪರ್ ಮೇಲೆ ಇಟ್ಟು ಕ್ವಶನ್ ಪೇಪರ್ ಮೂಲಕ ಅಧ್ಯಯನ ಮಾಡ್ಕೊತ ಹೋದರೆ ಈ ಒಂದು ಎಕ್ಸಾಮ್ ತುಂಬ ಸುಲಭ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಕ್ವಶನ್ ಪೇಪರ್ ಬಗ್ಗೆ ತುಂಬ ಅನಲಿಟಿಕಲಾಗಿ ಅಧ್ಯಯನ ಮಾಡ್ತಕ್ಕಂಥವ್ರು, ಆಸಕ್ತಿ ಇರ್ತಕ್ಕಂಥವ್ರು ಸ್ವರ್ಣ IAS ಅಕಾಡೆಮಿಯ ಫ್ರೀ ಕ್ಲಾಸಸ್ನ ಉಪಯೋಗಿಸ್ಕೋಬೋದು. ನೆಕ್ಸ್ಟ್ ಇಲ್ಲಿ 2020 ಕ್ವಶನ್ ಇದೆ. Which one of the following categories fundamental rights incorporates protection against untouchability as a form of description? Option is right to equality, ಅಂದರೆ Article 14. Right against exploitation, Article 32. ತದನಂತರದಲ್ಲಿ right to constitutional right against right to constitutional remedies, Article 32. ಸೊ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಇದೆಯಲ್ಲ, ಸೊ ಇವು Article 23, 24 ಬರುತ್ತೆ. ರೈಟ್ ಟು ಫ್ರೀಡಮ್ Article 19, Article 21 ಇರುತ್ತೆ. ಇಲ್ಲಿ ನಮಗೇನಪ್ಪ ಅಂತಂದರೆ ಈಗ ಆರ್ಟಿಕಲ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ರೈಟ್ ಟು ಫ್ರೀಡಮ್. ಸೊ ಈವನ್ ರಾಂಗ್ ಆಪ್ಷನು ಮುಂದೆ ಇದರ ಮೇಲೇ ಕ್ವಶನ್ ಹಾಕಂತ ಹೋಗುತ್ತೆ. ಇದು ಸ್ಪಷ್ಟವಾಗಿ ತಾವು ಗಮನಿಸಬೇಕಾಗುತ್ತೆ. ಏನಪ್ಪ ಅಂತಂದರೆ ಫಂಡಮೆಂಟಲ್ ರೈಟ್ಸಲ್ಲೂ ಅವನು ಕೆಲವೊಂದು ಫಂಡಮೆಂಟಲ್ ರೈಟ್ಸು ಭಾಳ ಕಾನ್ಸಂಟ್ರೇಷನ್ ಮಾಡ್ತಾನೆ. ತಾವ್ಯಾರು Article 14 Article 32ವರೆಗೆ ಎಲ್ಲ ಆರ್ಟಿಕಲ್ನ ನೆನ್ಪಿಡುವ ಅವಶ್ಯಕತೆ ಇಲ್ಲ. ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ Article 14, 15, 16, ನಂತರದಲ್ಲಿ Article 19, Article 21, ತದನಂತರದಲ್ಲಿ Article 25, Article 32, ಆಯಿತಾ. ಮ್ಯಾಕ್ಸಿಮಮ್ Article 29 ಬರ್ಬೋದು, 29, 30. ಆದರೆ ಎಲ್ಲ ಆರ್ಟಿಕಲ್ಗಳನ್ನು ತಾವು ನೆನ್ಪಿಡೋ ಅವಶ್ಯಕತೆ. ದಿಸ್ ಈಸ್ ಕಾಲ್ಡ್ ಸ್ಮಾರ್ಟ್ ವರ್ಕ್. ಸ್ಮಾರ್ಟ್ ವರ್ಕ್ ಅಂತಂದರೆ ಈಗ ನೋಡಿ 2022 ಪ್ರಶ್ನೆ ಪತ್ರಿಕೆಯಲ್ಲಿ Article 19 ಕುರಿತು ಕ್ವಶನ್ ಬಂದಿದೆ, ಮೇನ್ಸ್ 15 ಮಾರ್ಕ್ ಕ್ವಶನ್. ಸೊ 2023ರಲ್ಲಿ Article 21 ಬಗ್ಗೆ ಬಂದಿದೆ. 2024ರಲ್ಲಿ ಏನು ಬರ್ಬೋದು, Article 14 to 18 ಬರ್ಬೋದು, ಅಥವಾ Article 32 ಬಗ್ಗೆ ಬರ್ಬೋದು. ಇಷ್ಟೇ ಎಕ್ಸಾಮ್. ಇದರಲ್ಲೇ ಅವನೇನು ಮಾಡ್ತಾನೆ, ಆಟ ಆಡ್ತಾ ಇರ್ತಾನೆ. ಅದಕ್ಕೆ ನಾವು ಪ್ರತಿ ರಾಂಗ್ ಆಪ್ಷನ್ನು ಸಹ ಓದ್ಕೋಬೇಕು. ಅವನು ರಾಂಗ್ ಆಪ್ಷನ್ ಇಡಬೇಕಾದ್ರೂ ಸಹ ಅಪ್ಲೈಡ್ ಹಿಸ್ ಮೈಂಡ್, ಅಪ್ಲೈಸ್ ಸಮ್ ಲಾಜಿಕ್. ಸೊ ವಿ ಶುಡ್ ನೋ ವಾಟ್ ಎಕ್ಸಾಕ್ಟ್ಲಿ ದಟ್ ಲಾಜಿಕ್ ಈಸ್. ನಂತರದಲ್ಲಿ 2021 ಕ್ವಶನ್ ಇದೆ. ಎ ಲೆಜಿಸ್ಲೇಷನ್ ವಿಚ್ confers on the executive or administrative authority an unguided and uncontrolled discretionary power in the matter of application of law violates which one of the following articles of the Constitution of India. ಅಂದರೆ ನಮಗೆ ಸಮಾನತೆಯನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಆ ಒಂದು Article 14 ಅಂತಕ್ಕಂಥ ಈಕ್ವಾಲಿಟಿ ಬಿಫೋರ್ ದಿ ಲಾ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತಕ್ಕಂಥ ಅಂಶಗಳನ್ನು ಯಾವ ಒಂದು ಆರ್ಟಿಕಲ್ ನಿರ್ಧಾರ ಪಡಿಸುತ್ತೆ ಅಂತಂದರೆ ಅದು Article 14 ಇರ್ಬೋದು. ಬಟ್ ವಿಚಾರ ಏನಂತಂದರೆ ಇಲ್ಲಿ Article 14 ಏನಾಗುತ್ತೆ 2021ರಲ್ಲಿ ಇಂಪಾರ್ಟೆಂಟು, 2020ರಲ್ಲಿ ಇಂಪಾರ್ಟೆಂಟು. ಸೊ ಇದನ್ನೇ ನಾನು ನನ್ನ ಕ್ಲಾಸ್ನ ಮೂಲ ಉದ್ದೇಶನೇ ಇದು. ಏನಪ್ಪ ಅಂತಂದರೆ ಕೆಲವೊಂದು ಆರ್ಟಿಕಲ್ಸು ರಿಪೀಟ್ ಆಗುತ್ತೆ, ಇಂಪಾರ್ಟೆಂಟ್ ಇರುತ್ತೆ, ತುಂಬ UPSC ಇಷ್ಟಪಡುತ್ತೆ. ಸೊ Article 14 ಇಂಪಾರ್ಟೆಂಟ್, Article 32 ಇಂಪಾರ್ಟೆಂಟ್, Article 28, Article 44. ಸೊ Article 44 DPSP.
ಆದ್ದರಿಂದ ಯು ಪಿ ಎಸ್ ಸಿಯ ಕೋರ್ ಏರಿಯಾಸ್ ಏನನ್ನಾಗೋದು ಒಂದು ನೀವು ತಿಳ್ಕೊಂಡಾಗ ಎಕ್ಸಾಮ್ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ನೋಡಿ, ಅದರ್ ದ್ಯಾನ್ ದಿ ಫಂಡಮೆಂಟಲ್ ರೈಟ್ಸ್ which of the following parts of the Constitution of India reflects the principles and provision of Universal Declaration of Human Rights? ಇಲ್ಲಿ ಆನ್ಸರ್ ಡಿ ಇದೆ. ಅಂದರೆ ಪ್ರಿಯಾಂಬಲ್, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಫಂಡಮೆಂಟಲ್ ಡ್ಯೂಟೀಸ್. ಅಗೇನ್ ಪ್ರಿಯಾಂಬಲ್ ಇಂಪಾರ್ಟೆಂಟ್, ಅಗೇನ್ ಡಿ ಪಿ ಎಸ್ ಪಿ ಇಂಪಾರ್ಟೆಂಟ್, ಫಂಡಮೆಂಟಲ್ ಡ್ಯೂಟೀಸ್ ಇಂಪಾರ್ಟೆಂಟ್. ಸೊ ಅವನು ಪ್ರತಿ ವರ್ಷ ಪ್ರಿಯಾಂಬಲ್ಲು ಡಿ ಪಿ ಎಸ್ ಪಿ ಮೇಲೆ ಮಿನಿಮಮ್ 1 ಮ್ಯಾಕ್ಸಿಮಮ್ 2 ಕ್ವಶನ್ ಇಟ್ಟಿರ್ತಾನೆ. ಸೊ ಇಂತಹ ಸುಲಭ ತುತ್ತುಗಳನ್ನೇ ನಾವು ನುಂಗಬೇಕಾಗುತ್ತೆ. ಯಾವುದೋ ಒಂದು ಕರೆಂಟ್ ಅಫೇರ್ಸು, ಯಾವುದೋ ಒಂದು ಇದು ಜಿಯೋಗ್ರಫಿಯಲ್ ಇಶ್ಯೂಸು, ಯಾವುದೋ ಒಂದು ಅವಾರ್ಡ್ಸ್ ಬಗ್ಗೆ ನಮಗೆ ನೆನಪಿಡೋಕ್ಕೆ ಸಾಧ್ಯವಿಲ್ಲ. ಈಗ ಫಾರ್ ಎಕ್ಸಾಂಪಲ್ಲು ಈಗ ಸೂಚ್ಯಾಂಕಗಳನ್ನು ಅಂದರೆ ಇಂಡೆಕ್ಸು ಮತ್ತು ರಿಪೋರ್ಟ್ಸ್ಗಳನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು, ಅದರ ಮೇಲೆ ಯು ಪಿ ಎಸ್ ಸಿಯಲ್ಲಿ ಒಂದು ಸುಮಾರು 4 ರಿಂದ 5 ವರ್ಷ ಕಂಟಿನ್ಯೂಸ್ ಆಗಿ ಕ್ವಶನ್ ಬಂದು. ಸೊ ಇಲ್ಲಿ ಗಮನಿಸಬೇಕಾದ ವಿಚಾರ ಅಂತಂದರೆ ಭಾಳಷ್ಟು ಬಾರಿ ಏನಾಗುತ್ತೆ, ರಿಪೋರ್ಟ್ಸ್ ಬಗ್ಗೆ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ಗಳು ಒಂದು 20 ರಿಪೋರ್ಟ್ಸ್ ಬಿಡುಗಡೆ ಮಾಡಿಬಿಡ್ತಾರೆ ಎಕ್ಸಾಮ್ ಟೈಮಲ್ಲಿ. ಅದು ನಮ್ಮಲ್ಲಿ ಬರ್ಡನ್ ಜಾಸ್ತಿ ಆಗುತ್ತೆ. ಸೊ ಆದ್ದರಿಂದ ನೀವು ರಿಪೋರ್ಟ್ಸ್ ಏನು ಮಾಡಬೇಕು, ರಿಪೋರ್ಟ್ಸು ಮತ್ತು ಸೂಚ್ಯಾಂಕಗಳ ಬಗ್ಗೆ ವರ್ಲ್ಡ್ ಬ್ಯಾಂಕ್ ಇರ್ಬೋದು, IMF ಇರ್ಬೋದು, WTO ಇರ್ಬೋದು, ವರ್ಲ್ಡ್ ಎಕನಾಮಿಕ್ ಫೋರಮ್ ಇರ್ಬೋದು. ಸೊ 4 ಇನ್ಸ್ಟಿಟ್ಯೂಷನ್ ಬಗ್ಗೆ ಅಥವಾ WTO, ಈ 5 ಇನ್ಸ್ಟಿಟ್ಯೂಷನ್ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕು. ಈ 5 ಇನ್ಸ್ಟಿಟ್ಯೂಷನ್ನು ಬಿಡುಗಡೆ ಮಾಡ್ತಕ್ಕಂತಹ ಸೂಚ್ಯಾಂಕಗಳು ಯಾವುವು, ರಿಪೋರ್ಟ್ಗಳು ಯಾವುವು ಅಂತ ಗೊತ್ತಿದ್ದರೆ ಸಾಕು. ಈ 5 ಸೂಚ್ಯಾಂಕದ ಮೇಲೆ ಕ್ವಶನ್ ಬರುತ್ತೆ. ಸಪೋಸ್ ಸರ್ ಈಗ ಕೇಳ್ಬೋದು, ಅದೇ ಈ ರೀತಿಯಾಗಿ ನಮ್ಮ ಡೌಟ್ ಪಡ್ತಕ್ಕಂಥವ್ರೆ ಭಾಳ ಜನ ಎಕ್ಸಾಮಲ್ಲಿ, ಸರ್ ಈ ಒಂದು 5 ಇನ್ಸ್ಟಿಟ್ಯೂಷನ್ ಬಿಟ್ಟು ಬೇರೆ ಇನ್ಸ್ಟಿಟ್ಯೂಷನ್ನ ರಿಪೋರ್ಟ್ ಕೇಳಿದೆ ಏನು ಅಂತ ಕೇಳಿದಾಗ ಅದು ಯಾರಿಗೂ ಬರಲ್ಲ. ಸೊ ಯಾರಿಗೂ ಅಟೆಂಡ್ ಮಾಡಲಾರ್ದಂತಹ ಕ್ವಶನ್ನು ನೀನು ಅಟೆಂಡ್ ಮಾಡಿಲ್ಲ ಅಂತಂದ್ರೆ ತೊಂದರೆ ಇಲ್ಲ. ಆದರೆ ಮತ್ತೊಬ್ಬರು ಅಟೆಂಡ್ ಮಾಡಿದಂತಹ ಪ್ರಶ್ನೆಯನ್ನು ನೀನು ಏನಾದರೂ ತಪ್ಪು ಮಾಡಿದಾಗ ಎಕ್ಸಾಮ್ ಕ್ಲಿಯರ್ ಆಗಲ್ಲ. ಅದೇ ಈ ರೀತಿಯಲ್ಲಿ ಈಗ ನಾನು ಹೇಳ್ತಕ್ಕಂಥದ್ದೇನು, 5 ಇನ್ಸ್ಟಿಟ್ಯೂಷನ್ನು ಕಾನ್ಸಂಟ್ರೇಷನ್ ಮಾಡಿಯಪ್ಪ. WTO, ವರ್ಲ್ಡ್ ಬ್ಯಾಂಕು, ವರ್ಲ್ಡ್ ಎಕನಾಮಿಕ್ ಫೋರಮ್ಮು, ಈ ಥರ IMF ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದ್ದಾರೆ. ಯಾಕಂದರೆ 90% ಆಫ್ ದಿ ಟೈಮ್ ಕ್ವಶನ್ ಬರೋದು ಇದು 5 ಇನ್ಸ್ಟಿಟ್ಯೂಷನ್ ಮೇಲೆ. ಅದಕ್ಕೆ ನಾವೇನು ಮಾಡೋದು, ಭಯಪಟ್ಟು 10 ಇನ್ಸ್ಟಿಟ್ಯೂಷನ್ ಹೋಗ್ತೀವಿ. 10 ಇನ್ಸ್ಟಿಟ್ಯೂಷನ್ ಹೋದಾಗ ತಲೆಯಲ್ಲಿ ಏನು ನೆನಪಿರಲ್ಲ. ತಲೆ ಎಂಬುದು ಅಂತ ಏನಾಗುತ್ತೆ, ಒಂದು ರೀತಿಯಲ್ಲಿ ಡಸ್ಟ್ಬಿನ್ ಆಗಿ ಪರಿವರ್ತನೆ ಆಗುತ್ತೆ. ನಮ್ಮ ಪ್ರಿಪ್ರೇಷನ್ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇರಲ್ಲ, ಫ್ರಸ್ಟ್ರೇಷನ್ ಆಗ್ತೀವಿ, ಫೇಲ್ ಆಗ್ತೀವಿ, ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅಂದರೆ ಇಡೀ ನಮ್ಮ ಜೀವನ ನೆಗೆಟಿವ್ ದಾರಿಯಲ್ಲಿ ಹೋಗ್ಬಿಡುತ್ತೆ. ಸೊ ನೆಗೆಟಿವ್ ಥಿಂಕಿಂಗ್ ವಿಲ್ ಇಂಪ್ಯಾಕ್ಟ್ to your personality and your personal life like anything. So that's why your preparation should be more planned and perfect. ನಂತರ 2020ರಲ್ಲಿ ವಿಚ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಂಡಿಯಾ ಡಿಕ್ಲೇರ್ಸ್ ದಿ ಐಡಿಯಲ್ ಆಫ್ ವೆಲ್ಫೇರ್ ಸ್ಟೇಟ್? ಸೊ ಆನ್ಸರ್ಲಿ DPSP. ಅಗೇನ್ ಸಿ, ಈ ಆಸ್ಕ್ಡ್ ಅಬೌಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ನೆಕ್ಸ್ಟ್ ಫಂಡಮೆಂಟಲ್ ರೈಟ್ಸ್. ಸೊ ಪ್ರಿಯಾಂಬಲ್. ಸೊ ಯಾರು ಯು ಪಿ ಎಸ್ ಸಿಗೆ ಪ್ರಿಯಾಂಬಲ್ ಅಂತಕ್ಕದ್ದು ಇಟ್ ಈಸ್ ಲೈಕ್ ಎ ಸ್ವೀಟ್. ಅಂದರೆ ಒಬ್ಬೊಬ್ಬ ಮನುಷ್ಯರಿಗೆ ಒಂದೊಂದು ಸ್ವೀಟ್ ಇಷ್ಟ ಆಗುತ್ತೆ. ಅದೇ ರೀತಿಯಲ್ಲಿ ಯು ಪಿ ಎಸ್ ಸಿಗೆ ನೋಡಿ ಇವು ಇಂಪಾರ್ಟೆಂಟ್. ಇಲ್ಲಿ ನೋಡಿ ಆಪ್ಷನ್ ಡಿ 7th ಶೆಡ್ಯೂಲ್ ಅದು ಕೇಳಿದ್ದಾನೆ. ಅಂದರೆ 7th ಶೆಡ್ಯೂಲು ಯು ಪಿ ಎಸ್ ಸಿ ಮೈಂಡಲ್ಲಿ ಇದೆ. ಸೊ 7th ಶೆಡ್ಯೂಲ್ ಬಗ್ಗೆ ನೀವು ಸ್ಪಷ್ಟವಾಗಿ ಚೆನ್ನಾಗಿ ಓದ್ಕೋಬೇಕಾಗುತ್ತೆ. 7th ಶೆಡ್ಯೂಲ್ ಬಗ್ಗೆ ಯಾವುದೇ ರೀತಿಯಲ್ಲಿ ಪ್ರಶ್ನೆ ಬಂದರೂ ನೀವು ಆನ್ಸರ್ ಮಾಡೋಕ್ಕೆ ಕ್ಯಾಪಬಲ್ಲು ಮತ್ತು ಎಲಿಜಿಬಲ್ ಆಗಬೇಕು. ಏನಕ್ಕಂತಂದರೆ 2020ರಲ್ಲಿ ಹಿಂಟ್ ಕೊಟ್ಟಿದ್ದಾನೆ, 7th ಶೆಡ್ಯೂಲ್ ನನಗೆ ಇಂಪಾರ್ಟೆಂಟು. ಸೊ 2024ರಲ್ಲಿ ಬರ್ಬೋದು ಅಥವಾ 2025ರಲ್ಲಾದರೂ ಬರ್ಬೋದು. ಸೊ ಈ ರೀತಿಯಲ್ಲಿ ನಾವೇನು ಮಾಡಬೇಕು, ಅಧ್ಯಯನ ಮಾಡಬೇಕು. ಗೆಳೆಯರೆ ಏನಾಗುತ್ತೆ ಅಂತಂದರೆ, ಈಗ ನಿಮಗೆ ಪೊಲಿಟಿ, ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೆ ಟೀಚ್ ಮಾಡ್ತಕ್ಕಂಥವ್ರು ಸಾಕಷ್ಟು ಇನ್ಸ್ಟಿಟ್ಯೂಷನ್ಗಳಿದ್ದಾವೆ. ಯೂಟ್ಯೂಬಲ್ಲಿ ಫ್ರೀ ಕ್ಲಾಸಸ್ ಇದ್ದಾವೆ, ಫ್ರೀ ಮೆಟೀರಿಯಲ್ ಸಿಗುತ್ತೆ, ಫ್ರೀ PDF ಸಿಗುತ್ತೆ. ವಿಚಾರ ಇಲ್ಲಿ ಏನಾಗುತ್ತೆ ಅಂತಂದರೆ ನಾಲೆಡ್ಜನ್ನು ಪಡ್ಕೊಳ್ಳೋದಲ್ಲ, ನಾಲೆಡ್ಜನ್ನು ಅಪ್ಲೈ ಮಾಡ್ತಕ್ಕಂಥದ್ದು, ಓದುವ ಕ್ರಮ. ಅದೇ ನನ್ನ ಕ್ಲಾಸ್ನ ಒಂದು ಉದ್ದೇಶ, ಮತ್ತು ಅದು ಈಸಿ ಆಗಬೇಕನ್ನೋದೇ ನನ್ನ ಪರಮ ಉದ್ದೇಶ. ಏನಕ್ಕಂತಂದರೆ ಓದೋ ಪುಸ್ತಕನ್ನೇ 2 ರಿಂದ 3 ಬಾರಿ ಅಥವಾ 7-8 ಬಾರಿ ಓದಾಗ ಅದು ನಮಗೆ ಆ ಪುಸ್ತಕ ಬೇಸರವನ್ನು ತರಿಸುತ್ತೆ, ನಮಗೆ ಒಂದು ಜಿಗುಪ್ಸೆ ಉಂಟಾಗುತ್ತೆ, ಒಂಥರ ನಿರಾಶಾದಾಯಕ ಅನಿಸುತ್ತೆ. ಅದರಲ್ಲೂ ಇಷ್ಟೆಲ್ಲ ಓದಿದ ಮೇಲೆ ಎಕ್ಸಾಮ್ ಕ್ಲಿಯರ್ ಆಗದೇ ಇದ್ದಂಥ ಸಂದರ್ಭದಲ್ಲಿ ಭೂಮಿ ಕುಸಿದ ಅನುಭವ ಆಗುತ್ತೆ. ಆದ್ದರಿಂದ ಇಲ್ಲಿ ನನ್ನ ಉದ್ದೇಶ ನಾಲೆಡ್ಜನ್ನು ನೀಡ್ತಕ್ಕಂಥದ್ದು ಇಲ್ಲ. ನಾಲೆಡ್ಜ್ ಇದ್ದವರಿಗೆ ಯಾವ ಮಾರ್ಗದಲ್ಲಿ ಹೋಗಬೇಕಂತಕ್ಕಂಥದ್ದು ನನ್ನ ಕ್ಲಾಸ್ನ ಮೂಲ ಉದ್ದೇಶ. ಯಾಕಂತಂದರೆ ನೀವು ಪೊಲಿಟಿ, ಹಿಸ್ಟ್ರಿ, ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಗೆ ನೀವು ಯೂಟ್ಯೂಬಲ್ಲಿ ಫ್ರೀ ಕ್ಲಾಸಸ್ ಸಿಗುತ್ತಲ್ವಾ. ಆದರೆ ಯಾವ ಸಬ್ಜೆಕ್ಟನ್ನು ಯಾವ ಕ್ರಮದಲ್ಲಿ ಓದಬೇಕನ್ನೋದೇ ನನಗೆ ಮೋಸ್ಟ್ ಇಂಪಾರ್ಟೆಂಟ್. ನನ್ನ ಪ್ರಕಾರ ಯಾವುದೇ ಒಂದು ಸಬ್ಜೆಕ್ಟಿಗೆ ಪೊಲಿಟಿ ಇರ್ಬೋದು,
ಇಷ್ಟು ಇರ್ಬೋದು, 70ರಿಂದ 80 ಕ್ಲಾಸ್ 100 ಕ್ಲಾಸಲ್ಲಿ ಮುಗಿಸ್ಬಿಡ್ಬೇಕು. ಅದು ಕ್ಲಾಸ್ ಮುಗಿಸಿದ ಮೇಲೆ ನಾವಿಲ್ಲಿ ಮಿನಿಮಮ್ ಒಂದು ಮಂತ್ ಈಗ ನೋಡಿ ಎಲ್ಲರೂ ಕೋಚಿಂಗೋಸ್ಕರ 7 ತಿಂಗಳು 8 ತಿಂಗಳೆಲ್ಲ ಒಂದು ಏನು ಮಾಡ್ತೀರಾ ಸಮಯವನ್ನು ಸ್ಪೆಂಡ್ ಮಾಡ್ತೀರಾ. ಆದರೆ ಅನಾಲಿಸಿಸ್ಗೆ ಕ್ವಶನ್ ಪೇಪರ್ ಅನಾಲಿಸಿಸ್ಗೆ ಒಂದೇ ಒಂದು ತಿಂಗಳು ಮೀಸಲಿಟ್ಟಂತಹ ಅಭ್ಯರ್ಥಿಗಳನ್ನ ನಾನು ನೋಡಿಲ್ಲ. ಆದರೆ ಯಾರು ಮೀಸಲಿಡ್ತವ್ರೆ ಅವರು ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ. ಅವ್ರಿಗೆ ಒಂಥರ ಈ ಜರ್ನಿನೇ ತುಂಬ ಎಂಜಾಯ್ಮೆಂಟ್ ಅನಿಸುತ್ತೆ, ತುಂಬ ಒಂಥರ ಪಾಸಿಟಿವ್ ಆಗಿರೋಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ದಿ ಪ್ರಾವಿಷನ್ಸ್ ಕಂಟೆಂಡ್ ಇನ್ ದಿ ಪಾರ್ಟ್ 4 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಂಡಿಯಾ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್. ಸೊ ಅಲ್ಲೇನಿದೆ, ದೇ ಶಾಲ್ ಬಿ ಅಂದರೆ ಪಾರ್ಟ್ 4 ಅಂತಂದರೆ DPSP, ದೇ ಶಾಲ್ ಬಿ ಎನ್ಫೋರ್ಸಬಲ್ ಬೈ ಎ ಕೋರ್ಟ್ಸ್. ಹೌದು, ನ್ಯಾಯಾಲಯದಿಂದ ಅದನ್ನು ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಬಟ್ ಇಲ್ಲೇನಿದ್ದಾರೆ ಎನ್ಫೋರ್ಸಬಲ್, ಇಲ್ಲ ಎನ್ಫೋರ್ಸ್ ಮಾಡೋಕ್ಕಾಗಲ್ಲ. ರಾಜ್ಯ ನಿರ್ದೇಶಕ ತತ್ವಗಳನ್ನು ಕೋರ್ಟ್ನಿಂದ ನಾವು ಅನುಷ್ಠಾನ ಮಾಡೋಕ್ಕೆ ಸಾಧ್ಯವಿಲ್ಲ. ಇದು ಆನ್ಸರು, ಇದು ನಾಲೆಡ್ಜ್. ಬಟ್ ಐ ಡೋಂಟ್ ವಾಂಟ್ ನಾಲೆಡ್ಜ್ ಈಸ್ ದಿ ಬೇಸಿಕ್ ಥಿಂಗ್. ನಾಲೆಡ್ಜ್ ಅಂತಕ್ಕಂಥದ್ದು ಅದು ಬುನಾದಿ, ಕೇವಲ ಬುನಾದಿಯಿಂದ ಮನೆ ಆಗಲ್ಲ. ಬುನಾದಿಯ ಮೇಲೆ ನಾವು ಕಟ್ಟಡವನ್ನು ಕಟ್ಟಿದಾಗ ಅದು ವಾಸಿಸಲು ಯೋಗ್ಯವಾಗುತ್ತೆ. ಸೊ ನಿಮಗೆ ಬರೀ ನಾಲೆಡ್ಜ್ ಇದ್ದರೆ ಈ ಎಕ್ಸಾಮ್ ಕ್ಲಿಯರ್ ಆಗಲ್ಲ. ದಿಸ್ ಎಕ್ಸಾಮ್ ಈಸ್ ನಾಟ್ ಓನ್ಲಿ ಅಬೌಟ್ ನಾಲೆಡ್ಜ್, ನೋ, ನಾಲೆಡ್ಜ್ ವಿತ್ ಅಪ್ರೋಚ್. ನಾಲೆಡ್ಜ್ ಕೊಡೋಕ್ಕೆ ಸಾಕಷ್ಟು ಇನ್ಸ್ಟಿಟ್ಯೂಷನ್ಗಳಿದ್ದಾವೆ, ಸಾಕಷ್ಟು ಮೆಟೀರಿಯಲ್ ಇದೆ, ಸಾಕಷ್ಟು ಯೂಟ್ಯೂಬ್ ಇದೆ, ಸಾಕಷ್ಟು ಫ್ರೀ ರಿಸೋರ್ಸ್ ಇದೆ. ಆದರೆ ಅಪ್ರೋಚ್ ಕೊಡ್ತಕ್ಕಂಥವರು ಈ ಒಂದು ಮಾರುಕಟ್ಟೆಯಲ್ಲಿ ಬಹಳ ಕಡಿಮೆ ಜನ ಇದ್ದಾರೆ. ಸೊ ಅದು ಇದ್ರೂ ಅವ್ರೇನಾಗುತ್ತೆ, ಈ ಥರ ಬಂದು ಹೊರಗಡೆ ನಾನು ಹಂಚ್ಕೊಳ್ಬೇಕು ಅಂತಕ್ಕಂಥವ್ರು ಸಹ ತುಂಬ ಕಡಿಮೆ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನನ್ನ ಅನುಭವವನ್ನು ಸಾಧ್ಯವಾದಷ್ಟು ಯಾರು, ಯಾಕಂದರೆ ಭಾಳಷ್ಟು ಭಾಗದ ಒಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು, ಸಾಕಷ್ಟು ಆರ್ಥಿಕ ಸಮಸ್ಯೆ ಇರುತ್ತೆ, ಸಾಕಷ್ಟು ಮತ್ತು ಮಹಿಳೆಯರಿಗೆ ಏನಾಗುತ್ತೆ, ಕಾಲ ಕಳೆದಂತೆ ಅವರಿಗೆ ಮನೆಯಿಂದ ವಿವಿಧ ರೀತಿಯ ಒತ್ತಡಗಳು ಉಂಟಾಗುತ್ತೆ. ಅಂಥವ್ರಿಗೆ ನನ್ನ ಕಡೆಯಿಂದ ಆದಷ್ಟು ಒಂದು ಸ್ವಲ್ಪ ಸಹಾಯ ಮಾಡುವುದೇ ನನ್ನ ಮೂಲ ಉದ್ದೇಶ. ಸೊ ಇಲ್ಲಿ ಏನಪ್ಪ ಅಂತಂದರೆ ಪಾರ್ಟ್ 4 ಅಂದರೆ DPS ಬಗ್ಗೆ ಕೇಳಿದ್ದಾನೆ. ಅಂದರೆ DPSP ನಮಗೆ 2020ರಲ್ಲೂ ಬರುತ್ತೆ. ಅಂದರೆ ಪ್ರತಿ ವರ್ಷ ಬರ್ತಾನೆ ಇರುತ್ತೆ. ಅವನು DPSPನ ಬಿಟ್ಟು ಹೋಗಲ್ಲ. ಬಟ್ ನಾವು DPSPನ ಬಿಟ್ಟು ಹೋದರೆ ಎಕ್ಸಾಮ್ ಕ್ಲಿಯರ್ ಆಗಲ್ಲ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ DPSP ಬಗ್ಗೆ ಕೇಳಿದಾನೆ. DPSP ಬಗ್ಗೆ ಯಾರು ಚೆನ್ನಾಗಿ ಓದ್ಕೊಂಡ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ 2019, ವಿಚ್ ಆರ್ಟಿಕಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸೇಫ್ ಗಾರ್ಡ್ಸ್ ಒನ್ಸ್ ರೈಟ್ ಟು ಮ್ಯಾರಿ ದಿ ಆಫ್ ಒನ್ಸ್ ಚಾಯ್ಸ್. ಸೊ ಇಲ್ಲೇನಾಗುತ್ತೆ, ಆರ್ಟಿಕಲ್ ಇದು 21 ಕಂಡು ಬರುತ್ತೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ತನಗೆ ಇಷ್ಟ ಆದಂತಹ ವ್ಯಕ್ತಿ ಜೊತೆ ಮದುವೆ ಆಗ್ಬೋದು. ಇದು ಆರ್ಟಿಕಲ್ 21. ಅಂದರೆ ಇದು ಬದುಕುವ ಸ್ವಾತಂತ್ರ್ಯ ಬಗ್ಗೆ ಇದು ಮಾತಾಡುತ್ತೆ. ನಮ್ಮ ಮುಂದಿನ ಅನಾಲಿಸಿಸ್ ಏನಪ್ಪ ಅಂತಂದರೆ ನೋಡಿ, ಆರ್ಟಿಕಲ್ 19 ಇಂಪಾರ್ಟೆಂಟ್. ಸೊ ಅದಕ್ಕೆ ಇದು ಈಗ ಮೇನ್ಸಲ್ಲಿ ಬಂದಿದೆ. ಆರ್ಟಿಕಲ್ 29 ಇಂಪಾರ್ಟೆಂಟ್, ಆರ್ಟಿಕಲ್ 25 ಇಂಪಾರ್ಟೆಂಟ್. ಸೊ ಈ ರೀತಿಯಾಗಿ ನಮಗೆ UPSC ಬಂದು ಹೇಳ್ತಾ ಇದ್ದಾನೆ, ತಮ್ಮ ಈ ರೀತಿಯಾಗಿ ಓದ್ಬೇಡ, ತಂಗಿ ಈ ರೀತಿಯಾಗಿ ಓದ್ಬೇಡ, ನಾನು ಕೊಟ್ಟಂತಹ ರಾಂಗ್ ಆಪ್ಷನ್ನು ಸಹ ನೀನು ಚೆನ್ನಾಗಿ ಓದ್ಕೋ, ನಾನು ಯಾವ ಪ್ರಶ್ನೆಯನ್ನು ಪದೇ ಪದೇ ಕೇಳ್ತೀನಿ ಅದ್ರ ಬಗ್ಗೆ ನೀನು ಚೆನ್ನಾಗಿ ಓದ್ಕೊ ಅಂತೇಳಿ ಇದನ್ನು UPSC ಹೆಂಗೆ ಹೇಳ್ತಾ ಇದೆ, ಕ್ವಶನ್ ಪೇಪರ್ ಮೂಲಕ ಹೇಳ್ತಾ ಇದೆ. ಇದನ್ನು ನೀವು ಅಧ್ಯಯನ ಮಾಡಬೇಕು. ಕ್ವಶನ್ ಪೇಪರ್ ಈಸ್ ದಿ ಸ್ಪೀಕಿಂಗ್ ಮ್ಯಾನ್, ಅಂದರೆ ಅದು ಮಾತನಾಡುವಂತಹ ವ್ಯಕ್ತಿ. ಆ ವ್ಯಕ್ತಿಯ ಜೊತೆ ಮಾತಾಡಬೇಕಂತಂದರೆ ಆ ವ್ಯಕ್ತಿಯ ಭಾಷೆಯನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆವಾಗ ನಾವೇನು ಮಾಡ್ತೀವಿ, ಈ ಎಕ್ಸಾಮ್ ಪ್ರಿಪ್ರೇಷನ್ನಲ್ಲಿ ಯಾವುದೋ ಒಂದು ಸಂಸ್ಥೆಗೆ ಸೇರ್ಕೊಂಡು ಅದೇ ಸಂಸ್ಥೆ ಥರ ಪ್ರಿಪೇರ್ ಮಾಡೋಕ್ಕೆ ಹೋಗ್ತೀವಿ. ನೀವು ಯಾವುದೇ ಸಂಸ್ಥೆ ಸೇರ್ಕೊಳ್ಳಿ, ಅದು ನಿಮ್ಮ ಆಯ್ಕೆ. ಆದರೆ ನನ್ನ ವಿಚಾರ, ನನ್ನ ಮನವಿ ಏನಪ್ಪ ಅಂತಂದರೆ UPSCಯನ್ನು ಮರಿಬಾರ್ದು. UPSCಯನ್ನು ಮರೆತರೆ UPSC ನಿಮ್ಮನ್ನು ಮರೆಯುತ್ತೆ. ಈಗ ನೆಕ್ಸ್ಟ್ ಪ್ರಶ್ನೆ ಲಿಬರ್ಟಿಗೆ ಸಂಬಂಧಪಟ್ಟಂಗೆ, ಅಂದರೆ ಲಿಬರ್ಟಿ ಅಂತಕ್ಕಂಥದ್ದು, ಸ್ವಾತಂತ್ರ್ಯ ಅಂತಕ್ಕಂಥ ವಿಚಾರದ ಕುರಿತು UPSCಯಲ್ಲಿ ಎಷ್ಟು ಪ್ರಶ್ನೆಗಳು ಬಂದಿದ್ದಾವೆ, ಅದೇ ಕಾನ್ಸೆಪ್ಟ್ನ ಕುರಿತು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋಣ. ಇಲ್ಲೇನಿದೆ, ಇನ್ ದಿ ಕಂಟೆಕ್ಸ್ಟ್ ಆಫ್ ಪೊಲಿಟಿ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ವುಡ್ ಯು ಅಕ್ಸೆಪ್ಟ್ ಆಸ್ ದಿ ಮೋಸ್ಟ್ ಅಪ್ರಾಪ್ರಿಯೇಟ್ ಡೆಫಿನೇಷನ್ ಆಫ್ ಲಿಬರ್ಟಿ. ಸೊ ಇಲ್ಲಿ ಆಪ್ಷನ್ ಡಿ ಅಂದರೆ ಅಪಾರ್ಚುನಿಟಿ ಟು ಡೆವಲಪ್ ಒನ್ ಸೆಲ್ಫ್ ಫುಲ್ಲಿ. ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಆರ್ಟಿಕಲ್ 19 ಆ್ಯಂಡ್ ಆರ್ಟಿಕಲ್ 21 ಓನ್ಲಿ. ಸೊ ಉದಾರತೆ, ಒಂದು ಸ್ವಾತಂತ್ರ್ಯ, ಲಿಬರ್ಟಿ ಬಗ್ಗೆ UPSCಗೆ ತುಂಬ ಆಸಕ್ತಿ ಇದೆ. ಸೊ ಇದೇ ಲಿಬರ್ಟಿ ಅಂದರೆ 2019ರಲ್ಲಿ ಬಂದಂತಹ ಲಿಬರ್ಟಿ 2018ರಲ್ಲೂ ರಿಪೀಟ್ ಆಗಿದೆ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ರಿಫ್ಲೆಕ್ಟ್ಸ್ ದಿ ಮೋಸ್ಟ್ ಅಪ್ರಾಪ್ರಿಯೇಟ್ ರಿಲೇಷನ್ಶಿಪ್ ಬಿಟ್ವೀನ್ ಲಾ ಆ್ಯಂಡ್ ಲಿಬರ್ಟಿ. ಅಗೇನ್ ಲಿಬರ್ಟಿ. ಸೊ ಅವನು 2018ರಲ್ಲಿ ಲಿಬರ್ಟಿ ಬಗ್ಗೆ ಕೇಳಿದಾನೆ, 2019 ಚೇಂಜ್ ಮಾಡೋದಿತ್ತಲ್ಲ, ಅವ್ನು ಚೇಂಜ್ ಆಗಲ್ಲ. ಆ್ಯಕ್ಚುಲಿ ನಾವು ಚೇಂಜ್ ಆಗ್ತಾಯಿದ್ದೀವಿ. ಈ ಅಂಶ ನಿಮ್ಮ ಗಮನಕ್ಕೆ ತರುವುದೇ ನಮ್ಮ ಉದ್ದೇಶ. ನಂತರದಲ್ಲಿ ನೋಡಿ ಮತ್ತೆ ಈ ಕ್ವಶನ್ನು, ರೈಟ್ ಟು ಪ್ರೈವೇಸಿ ಈಸ್ ಪ್ರೊಟೆಕ್ಟೆಡ್ ಆ್ಯಸ್ ಆ್ಯನ್ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ಅಗೇನ್ ಲಿಬರ್ಟಿ. ಸೊ ಆರ್ಟಿಕಲ್ 21 ನೋಡಿ, ಆರ್ಟಿಕಲ್ 21 ಬಗ್ಗೆ ಮತ್ತೆ ಕ್ವಶನ್ ಬರುತ್ತೆ.
ವಿಚ್ ಆಫ್ ದಿ ಫಾಲೋವಿಂಗ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕರೆಕ್ಟ್ಲಿ ಆ್ಯಂಡ್ ಅಪ್ರಾಪ್ರಿಯೇಟ್ಲಿ ಇಂಪ್ಲೈಸ್ ದಿ ಅಬೌವ್ ಸ್ಟೇಟ್ಮೆಂಟ್. ಸೊ ಆರ್ಟಿಕಲ್ 21 ಆ್ಯಂಡ್ ದಿ ಫ್ರೀಡಮ್ ಗ್ಯಾರಂಟಿಡ್ ಇನ್ ಪಾರ್ಟ್ 3 ದಟ್ಸ್ ಓಕೆ. ಬಟ್ ಇಲ್ಲಿ ನನಗೆ ಆನ್ಸರ್ ಇಂಪಾರ್ಟೆಂಟ್ ಅಲ್ಲ. ಆನ್ಸರ್ ಏನಂತಂದರೆ ಆರ್ಟಿಕಲ್ 21 ಇಂಪಾರ್ಟೆಂಟ್ ಅಂತ ನಿಮ್ಮ ಗಮನಕ್ಕೆ ತರಬೇಕು. ಆರ್ಟಿಕಲ್ 21 ಆ್ಯಂಡ್ ಆರ್ಟಿಕಲ್ 19. ಸೊ ಯಾವುದು ಕಾನ್ಸೆಪ್ಟು ಪ್ರಿಲಿಮ್ಸಲ್ಲಿ ಬರುತ್ತೆ ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ರೆ ನಿಮ್ಮನ್ನು ತಡೆ ಹಿಡಿಯಲು ಆ ದೇವರಿಗೆ ಸಾಧ್ಯವಿಲ್ಲ. ಏನಕ್ಕಂತಂದರೆ ನಾನು ಎವಿಡೆನ್ಸ್ ಸಮೇತ ತೋರಿಸಿದ್ದೀನಿ. ಇವೇ ಬರುತ್ತೆ, ಇವು ಮುಂದೆನೂ ಬರುತ್ತೆ. ಏನಕ್ಕಂತಂದರೆ 3 ದಶಕಗಳ ಹಾದಿಯನ್ನು UPSC ಮರೆತಿಲ್ಲ. ಆದ್ದರಿಂದ ನೆಕ್ಸ್ಟ್ 3 ದಶಕಗಳಾದರೂ ಸಹ ತನ್ನ ಹಾದಿಯನ್ನು ಮರೆಯಲ್ಲ. ಅವನು ಕೆಲವೊಂದು ಪ್ರಶ್ನೆಗಳು ಮತ್ತು ಪರಿಕಲ್ಪನೆಗಳನ್ನು ಸ್ಪಷ್ಟವಾಗಿ ಕೇಳ್ತಾನೆ, ಕೆಲವೊಂದು ಅಂಶಗಳನ್ನು ಚೇಂಜ್ ಮಾಡ್ತಾನೆ. ಆ ಒಂದು ಅಧಿಕಾರ ಎಕ್ಸಾಮಿನರ್ಗಿರುತ್ತೆ. ಅದಕ್ಕೆ ಇದನ್ನು ಎಕ್ಸಾಮಿನರು ಮತ್ತು ಎಕ್ಸಾಮ್ ಅನ್ನೋದು. ಸೊ ಒಂದು ಪರೀಕ್ಷೆಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡ್ತಕ್ಕಂತಹ ಅಧಿಕಾರ ಒಂದು ಪರೀಕ್ಷೆ ನಡೆಸುವಂತಹ ಸಂಸ್ಥೆಗೆ ಇರುತ್ತೆ. ಆದರೆ ಆ ಒಂದು ಬದಲಾವಣೆ ಮಾಡಬಾರ್ದು ಅನ್ನುವುದು ನಮ್ಮ ಮನಸ್ಥಿತಿ ಇದೆಯಲ್ಲ, ಅದು ತಪ್ಪಿನಿಂದ ಕೂಡಿದೆ. ಏನಕ್ಕೆ ಅಂತಂದರೆ ನಮಗೆ ಕಂಫರ್ಟಬಲ್ಲು ಆಗ್ತಕ್ಕಂತಹ ಏರಿಯಾನ ಅವನು ಪದೇ ಪದೇ ಕೊಡ್ತಾ ಇದ್ದಾನೆ. ಆ ಏರಿಯಾದಲ್ಲಿ ಮಾತ್ರ ನಮ್ಮ ಆಟ ನಡೀತಕ್ಕಂಥದ್ದು. ಸೊ ಎಲ್ಲಿ ಒಂದು ಟೋನ್ ಚೇಂಜ್ ಮಾಡ್ತಾನೆ ಅಲ್ಲಿ ನಮ್ಮ ಏರಿಯಾ ಅಲ್ಲ, ಅದು ಲಕ್ ಬೈ ಚಾನ್ಸ್. ಬಟ್ ಇದು ದೇರ್ ಇಸ್ ನೋ ಲಕ್, ಓನ್ಲಿ ಯುವರ್ ಹಾರ್ಡ್ ವರ್ಕ್ ಈಸ್ ಗೋಯಿಂಗ್ ಟು ಸೇವ್ ಯು. ನೆಕ್ಸ್ಟ್, ದಿ ಮೈಂಡ್ ಆಫ್ ದಿ ಮೇಕರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ರಿಫ್ಲೆಕ್ಟೆಡ್ ಇನ್ ವಿಚ್ ಆಫ್ ದಿ ಫಾಲೋವಿಂಗ್. ಸೇಮ್ 2017 ಕ್ವಶನ್. ಸೊ ಇಲ್ಲಿ ಆನ್ಸರು ಪ್ರಿಯಾಂಬಲ್ಲು. ಸೊ ನಮ್ಮ ಸಂವಿಧಾನ ರಚನಾಕಾರರ ಒಂದು ಮೈಂಡ್ ಎಲ್ಲಿದೆಪ್ಪ ಅಂದರೆ ಪ್ರಿಯಾಂಬಲ್ಲಿದೆ. ಆನ್ಸರ್ ಇದು. ನಮ್ಗೆ ಆನ್ಸರ್ ಇಂಪಾರ್ಟೆಂಟ್ ಅಲ್ಲ. ಏನು? ಫಂಡಮೆಂಟಲ್ ರೈಟ್ಸ್ ಇಂಪಾರ್ಟೆಂಟು, DPSP ಇಂಪಾರ್ಟೆಂಟು, ಫಂಡಮೆಂಟಲ್ ಡ್ಯೂಟೀಸ್ ಇಂಪಾರ್ಟೆಂಟು. ಸೊ ಫಂಡಮೆಂಟಲ್ ಡ್ಯೂಟೀಸಿಗೆ ಸಂಬಂಧಪಟ್ಟಂಗೆ 2014ರಲ್ಲಿ ಮತ್ತು 2016ರಲ್ಲಿ ಏನು ಬಂದಿದೆ? ಪ್ರಿಲಿಮ್ಸ್ ಕ್ವಶನ್ ಬಂದಿದೆ. ಇದೇ ಲಿಂಕು. ದಿಸ್ ಈಸ್ ಕಾಲ್ಡ್ ರಿವರ್ಸ್ ಇಂಜಿನಿಯರಿಂಗ್. ಸೊ ಈ ರೀತಿಯಾಗಿ ತಾವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ 2017ರಲ್ಲಿ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಆಬ್ಜೆಕ್ಟಿವ್ಸ್ ಈಸ್ ನಾಟ್ ಎಂಬಾಯ್ಡೆಡ್ ಇನ್ ದಿ ಪ್ರಿಯಾಂಬಲ್. ಅಗೇನ್ ಪ್ರಿಯಾಂಬಲ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಇಲ್ಲಿ ನಾಟ್ ಮೆನ್ಷನ್ ಅಂತ ಕೇಳಿದ್ದಾರೆ. ನಾಟ್ ಅಂತಂದರೆ ಎಕಾನಮಿಕ್ ಲಿಬರ್ಟಿ. ಇದು ಎಕಾನಮಿಕ್ ಲಿಬರ್ಟಿಯಲ್ಲಿ ಬರುತ್ತೆ. ಇದು ಅಗೇನ್ ಲಿಂಕ್ DPSP. ಸೊ ಕ್ವಶನ್ ಇದು ಆನ್ಸರ್ ಇದು ಕರೆಕ್ಟ್. ಎಕನಾಮಿಕ್ ಲಿಬರ್ಟಿ ಮೆನ್ಷನ್ ಆಗಿಲ್ಲ. ಎಕನಾಮಿಕ್ ಲಿಬರ್ಟಿ ಎಲ್ಲಿ ಮೆನ್ಷನ್ ಆಗಿದೆ? DPSP. ಅವನು ತಪ್ಪು ಕೊಟ್ಟರು DPSPನ ಕೊಡ್ತಾನೆ, ಕರೆಕ್ಟಾಗಿ ಕೊಟ್ಟರು DPSPನ ಕೊಡ್ತಾನೆ. ಸೊ DPSP ಪ್ರಿಯಾಂಬಲ್ ಬಗ್ಗೆ ಅವನು ಬಿಟ್ಟು ಹೋಗಲ್ಲ. ಸೊ ಇಲ್ಲಿ ಲಿಬರ್ಟಿ ಕಾನ್ಸೆಪ್ಟ್ ನಿಮಗೆ ಇಂಪಾರ್ಟೆಂಟು. ಸೊ ಲಿಬರ್ಟಿ ಬಗ್ಗೆ ಮೇನ್ಸ್ ಕ್ವಶನ್ ಬಂದರೆ ಇದು ಹೊಸ ಕ್ವಶನ್ ಅಂತ ಭಾವಿಸಬಾರ್ದು. ಲಿಬರ್ಟಿ ಬಗ್ಗೆ ಪ್ಲಿಮ್ಸಲ್ಲಿ ಕ್ವಶನ್ ಬಂದರೆ ಅದು ಹೊಸ ಕ್ವಶನ್ ಅಂತ ಭಾವಿಸಬಾರ್ದು. ಏನಕ್ಕೆ ಅಂತಂದರೆ ಅದು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಾಕಷ್ಟು ಬಾರಿ ರಿಪೀಟ್ ಆಗಿದೆ. ಯಾವುದೇ ಒಬ್ಬ ವ್ಯಕ್ತಿ 1990ಯಿಂದ 2023ರವರೆಗೆ ಪ್ರಶ್ನೆ ಪತ್ರಿಕೆಗಳನ್ನು ತುಂಬ ಪ್ರಾಮಾಣಿಕವಾಗಿ ಅಧ್ಯಯನ ಮಾಡಿ ವಿಶ್ಲೇಷಣೆ ಮಾಡಿದಾಗ ಆ ವ್ಯಕ್ತಿಯನ್ನು ಸ್ಟಾಪ್ ಮಾಡ್ತಕ್ಕಂಥದ್ದು ಚಾನ್ಸು ಮತ್ತು ಅವಕಾಶ ಯಾರಿಗೂ ಇರಲ್ಲ. ಸೊ ಇದೇ ನನ್ನ ಉದ್ದೇಶ. ಇದೇ ಅಧ್ಯಯನ ಮಾಡಬೇಕು. ಈ ರೀತಿ ಅಧ್ಯಯನ ಮಾಡಬೇಕು. ಆಲ್ರೆಡಿ ನಿಮಗೆಲ್ಲ ನಾಲೆಡ್ಜ್ ಇರುತ್ತೆ, ಆದರೆ ನಾಲೆಡ್ಜನ್ನು ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ನನ್ನ ಮುಖ್ಯ ಉದ್ದೇಶ. ನೆಕ್ಸ್ಟ್ ಬಂದು ನೋಡಿ ಏನಾಗುತ್ತೆ. ಈಗ ಮ್ಯಾಪ್ ವರ್ಕ್ ಬಗ್ಗೆ ಜಸ್ಟ್ ಒಂದು ಇದು ಟ್ರೇಲರ್ ಥರ, ಅಂದರೆ ಈ ಒಂದು ಕ್ಲಾಸಸ್ ಏನಪ್ಪ ಅಂದರೆ ಟ್ರೇಲರ್. ನಿಜವಾದ ಫುಲ್ ಫಿಲಮ್ ಬೇಕಂತಂದರೆ ನೀವು ಫುಲ್ ಕ್ಲಾಸನ್ನು ನೋಡ್ಬೋದಾಗಿದೆ. ನಂತರದಲ್ಲಿ ಈಗ ನೋಡಿ ಮ್ಯಾಪ್ ವರ್ಕಲ್ಲಿ ಏನಾಗುತ್ತೆ, ಭಾರತದಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ನದಿಗಳಿದ್ದಾವೆ. ಆದರೆ ಎಲ್ಲ ನದಿಗಳನ್ನು, ಎಲ್ಲ ಉಪನದಿಗಳನ್ನು ನೆನಪಿಡ್ತಕ್ಕಂಥದ್ದು ತುಂಬ ಕಠಿಣವಾದಂತಹ ಕೆಲಸ. ಏನಕ್ಕಂತಂದರೆ ತಾವೆಲ್ಲರೂ ಮನುಷ್ಯರು. ಅದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ. ಏನಕ್ಕಂತಂದರೆ UPSC ಯಾವ ರೀತಿಯಲ್ಲಿ ಕೆಲಸ ಕೊಡುತ್ತೆ ಅಂತಂದರೆ ನಮಗೆ ಹ್ಯೂಮನ್ಲಿ ಪಾಸಿಬಲ್ ಅನ್ನುವ ರೀತಿಯಲ್ಲಿ ಏನು ಮಾಡುತ್ತೆ, ಕೆಲಸ ಕೊಡುತ್ತೆ. ಅಂದರೆ ಒಬ್ಬ ಮನುಷ್ಯ, ಸಾಮಾನ್ಯ ಮನುಷ್ಯ ಓದಲು ಸಾಮರ್ಥ್ಯ ಇರುವಂತಹಷ್ಟು ಸಿಲೆಬಸ್ಸನ್ನು ಮತ್ತು ಪ್ರಶ್ನೆ ಪತ್ರಿಕೆಗಳನ್ನು ಕೇಳುತ್ತೆ. ಅದನ್ನು ಬಿಟ್ಟು ಯಾರೋ ದೇವದೂತರ ಥರ, ರೋಬೋಟ್ ಥರ, ರಜನಿಕಾಂತ್ ಥರ ಈ ಥರ ಪುಸ್ತಕವನ್ನು ಹಿಂಗೆ ಅನ್ನೋದ್ರ ಮೂಲಕ ನಾವು ಓದ್ತೀವಿ ಅನ್ನೋದು ಅವೆಲ್ಲ ಕೇವಲ ಕಾಲ್ಪನಿಕ, ಊಹಾಲೋಕ ಮತ್ತು ಭ್ರಮಾಲೋಕ. ಯಾರು ವಾಸ್ತವದಲ್ಲಿ ಬದುಕ್ತಾರೋ, ಯಾರು ವಾಸ್ತವವನ್ನು ಚೆನ್ನಾಗಿ ತಿಳಿದುಕೊಂಡಿರ್ತಾರೋ ಅವರು ಬದುಕಿನಲ್ಲಿ ಯಶಸ್ವಿ ಆಗೋಕ್ಕೆ ಸಾಧ್ಯ. ಸೊ ತಾವೆಲ್ಲರೂ ನನ್ನ ಚಾನಲ್ ಆದಂಥ ಶಾಂತಪ್ಪ ಜಡಮ್ರು ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಫಾಲೋ ಮಾಡಿ. ನಾನು ನಿಮ್ಗೆ ಏನು ಹೇಳ್ತಿದ್ದೀನಿ ಅಂತಂತಂದರೆ ಇಲ್ಲಿ ಮ್ಯಾಪ್ ವರ್ಕಲ್ಲೂ ಸಹ ಒಂದು ಅಪ್ಲಿಕೇಶನ್ ಆಫ್ ಮೈಂಡ್ ಇರಬೇಕು. ಯಾವುದನ್ನು ಓದಬೇಕು, ಯಾವುದನ್ನು ಬಿಡಬೇಕು ಅನ್ನೋದು ನಿಮಗೆ ಸ್ಪಷ್ಟವಾಗಿ ತಿಳಿದಾಗ ಈ ಒಂದು ಪ್ರಿಪ್ರೇಷನ್ ತುಂಬ ಸಂತೋಷದಾಯಕವಾಗಿರುತ್ತೆ, ತುಂಬ ಪರಿಣಾಮಕಾರಿಯಾಗಿರುತ್ತೆ. ಇಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ ಮ್ಯಾಪ್ ವರ್ಕಲ್ಲಿ ಸುಮ್ಮನೆ ಯಾವುದೋ ಪ್ರೆಸೆಂಟ್ ನ್ಯೂಸಲ್ಲಿದೆ, ಅದರಲ್ಲಿದೆ, ಇದರಲ್ಲಿದೆ ಅನ್ನೋದಕ್ಕಂತ ಸುಮ್ಮನೆ ಒಂದು ಹುಚ್ಚು ಕುದುರೆ ಥರ ಹೋಗಬೇಡಿ. ಅವನು ಮ್ಯಾಪ್ ವರ್ಕಲ್ಲಿ ಕೆಲವೊಂದು ನದಿಗಳನ್ನು ಪದೇ ಪದೇ ಕೇಳ್ತಾನೆ, ಕೆಲವೊಂದು ಜಲಪಾತಗಳನ್ನು ಪದೇ ಪದೇ ಕೇಳ್ತಾನೆ,
ಕೆಲವೊಂದು ಒಂದು ಲೇಕ್ಸ್ ಬಗ್ಗೆ ಅವನು ಪದೇ ಪದೇ ಕೇಳ್ತಾನೆ. ಇಲ್ಲಿ ಒಂದು ತುಣುಕು ನಿಮಗೆ ತೋರಿಸ್ತಾ ಇದ್ದೀನಿ, ಗೊತ್ತಾಯ್ತಾ? ಏನು ಅಂತಂದರೆ ನದಿಗಳ ಬಗ್ಗೆ. ಇದು ದಿಸ್ ಈಸ್ ಕಾಲ್ಡ್ ಮ್ಯಾಪ್ ವರ್ಕ್. ಸೊ ಜಿಯೋಗ್ರಫಿಯಲ್ಲಿ ಮ್ಯಾಪ್ ವರ್ಕ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಪ್ರಿಲಿಮ್ಸ್. ಸೊ ಪ್ರಿಲಿಮ್ಸ್ಗೆ ಯಾರ್ಯಾರು ಪ್ರಿಪೇರ್ ಆಗ್ತಿದ್ರೆ ಅವರೆಲ್ಲರೂ ಏನು ಮಾಡಬೇಕಪ್ಪ ಅಂತಂದರೆ ಮ್ಯಾಪ್ ವರ್ಕ್ನ ಸ್ಪಷ್ಟವಾಗಿ ಅಧ್ಯಯನ ಮಾಡಬೇಕು. ಆದರೆ ಇಲ್ಲಿ ನಿಮ್ಮ ಬೌಂಡ್ರಿ ಏನು, ಮ್ಯಾಪ್ ವರ್ಕ್ನ ಬೌಂಡ್ರಿ ಏನು ಎಂಬುದು ಗೊತ್ತಿರಬೇಕು. ಇಲ್ಲಿ ನೋಡಿ ಏನಿದೆ, 2005 ಪ್ರಶ್ನೆ. 2005 ಪ್ರಶ್ನೆ ಏನಿದೆ? ಗಾಂಧಿ ಸಾಗರ್ ಡ್ಯಾಮ್ ಈಸ್ ಎ ಪಾರ್ಟ್ ಆಫ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್? ಆಪ್ಷನ್ ಎ ಚಂಬಲ್ ಪ್ರಾಜೆಕ್ಟ್. ಅಂದರೆ ಚಂಬಲ್, ಕೋಸಿ, ದಾಮೋದರ, ಬಾಕ್ರಾನಂಗಲ್ ಈ ಒಂದು ನದಿಗಳ ಬಗ್ಗೆ ಕೇಳಿದ್ದಾನೆ. ಇಲ್ಲಿ ನಮ್ಮ ಆನ್ಸರು ಚಂಬಲ್ ಪ್ರಾಜೆಕ್ಟ್. ಓಕೆ, ಚಂಬಲ್ ನದಿ ಓಕೆ, ಬಟ್ ನಮ್ಮದು ಅಲ್ಲಿಗೆ ನಿಲ್ಲಲ್ಲ. ಏನಾಗುತ್ತೆ, ಚಂಬಲ್ ಬಗ್ಗೆ ಇಲ್ಲಿ ಬಂದಿದೆ. ನೆಕ್ಸ್ಟ್ 1999 ಏನಾಗಿದೆ, ಮ್ಯಾಥ್ಸ್ ಲೀಸ್ಟ್ ಫಸ್ಟ್ ವಿತ್ ಲೀಸ್ಟ್ 2 ಆ್ಯಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್. ಇಲ್ಲೇನಾಗಿದೆ, ಅಗೇನ್ ಚಂಬಲ್ ರಿವರ್ ಬಂದಿದೆ. ಎಸ್. ನಂತರ ಪ್ರಶ್ನೆಯಲ್ಲಿ 1991 ವಿಚ್ ಆಫ್ ದಿ ಫಾಲೋವಿಂಗ್ ರಿವರ್ ಈಸ್ ದಿ ಸೋರ್ಸ್ ಆಫ್ ವಾಟರ್ ಫಾರ್ ದಿ ರಾಜಸ್ಥಾನ್ ಕೆನಾಲ್? ಇಲ್ಲಿ ಆನ್ಸರು ಸಟ್ಲೇಜ್, ಬಟ್ ರಾಂಗ್ ಆಪ್ಷನ್ ಚಂಬಲ್. ಸೊ ಇಲ್ಲಿಯೂ ಚಂಬಲ್ ಬಂದಿದೆ, ಇಲ್ಲಿಯೂ ಚಂಬಲ್ ಬಂದಿದೆ, ಇಲ್ಲಿಯೂ ಚಂಬಲ್. ಸೊ 2005 2025 ಚಂಬಲ್ ರಿವರ್ ಬಗ್ಗೆ ಬರಬಹುದು. ನೋಡಿ ನಿಮಗೆ ಚಂಬಲ್, ಕೋಸಿ, ದಾಮೋದರ, ಭಾಕ್ರಾ, ನೆಕ್ಸ್ಟು ಕಾವೇರಿ, ಕೃಷ್ಣ, ನರ್ಮದಾ, ನೆಕ್ಸ್ಟ್ ಘಾಗ್ಗರು, ಯಮುನಾ ಇಷ್ಟೇ ನದಿಗಳ ಬಗ್ಗೆ ಓದ್ಕೊಳ್ಳಿ ಅಂತಂದಾಗ ನೀವು ಸ್ಪಷ್ಟವಾಗಿ ಓದ್ತೀರಾ, ತುಂಬ ನೆನಪಿಡೋಕ್ಕೆ ಸಾಧ್ಯ. ಆದರೆ ಇಡೀ ಭಾರತದ ನದಿಗಳನ್ನು ಮತ್ತು ಅದರ ಉಪನದಿಗಳನ್ನು ನೆನಪಿಡಲು ಆಗಲ್ಲ, ಸಾಧ್ಯವಿಲ್ಲ. ಇವನು ನಿಮಗೆ ಹಿಂಟ್ ಕೊಟ್ಟಿದ್ದಾನೆ ಆಲ್ರೆಡಿ. ಅಂದರೆ ನನ್ನ ಮೈಂಡಲ್ಲಿ ಈ ಎಲ್ಲ ನದಿಗಳಿದ್ದಾವೆ, ಈ ನದಿಗಳ ಬಗ್ಗೆ ನೀವು ಓದ್ಕೊಳ್ಳಿ ಅಂತ ಹೇಳಿದ್ದಾನೆ. ಯಾಕೆ? ಈ ಚಂಬಲ್ ನದಿಗಳು ಬಿಟ್ಟು ಬೇರೆ ನದಿಗಳು ಕಾಣ್ತಾ ಇಲ್ವಾ UPSಗೆ? ಕಾಣುತ್ತೆ, ಆದರೆ UPSಗೆ ಅದು ಚಂಬಲ್ ನದಿ ಇಷ್ಟ. ಸೊ UPSಗೆ ಏನು ಇಷ್ಟ ಅದು ನನಗೂ ಇಷ್ಟ. ಸೊ ಈ ರೀತಿಯಾಗಿ ನೀವು ಓದ್ಕೊಂಡು ಹೋದಾಗ ಮ್ಯಾಪ್ ವರ್ಕ್ ತುಂಬ ಈಸಿ ಆಗುತ್ತೆ. ಸೊ ಇದು ಒಂದು ಟ್ರೇಲರ್. ಇದೇ ರೀತಿಯಲ್ಲಿ ಒಂದು ಮೌಂಟೇನ್ಸ್ ಯಾವುದಿಷ್ಟ, ನಂತರದಲ್ಲಿ ನ್ಯಾಷನಲ್ ಪಾರ್ಕ್ ಯಾವುದಿಷ್ಟ, ನಂತರದಲ್ಲಿ ರಾಮ್ಸರ್ ಸೈಟ್ ಯಾವುದಿಷ್ಟ UPSಗೆ ಅನ್ನೋದ್ರ ಬಗ್ಗೆ ನಾವು ತುಂಬ ಇನ್ ಡೀಟೇಲ್ ಆಗಿ ಕ್ಲಾಸ್ ಮಾಡಿದಾಗ ನಿಮಗೇನಾಗುತ್ತೆ, UPSಸಿಯ ನಿಜವಾದ ಬಣ್ಣ, UPSಸಿಯ ನಿಜವಾದ ಮುಖ ಏನಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಿ ನೀವು ಏಕಲವ್ಯರಂತೆ ಎಲ್ಲಾದರೂ ಪ್ರಿಪೇರ್ ಮಾಡಬಹುದು. ಬಟ್ ಇಲ್ಲಿ ಏನಂತಂದರೆ ವಿಚಾರ, ಜ್ಞಾನ ಎಲ್ಲರಿಗೂ ಇದೆ, ಆದರೆ ಆ ಜ್ಞಾನದ ಅಳವಡಿಕೆಯ ಕ್ರಮದಲ್ಲಿ ನಾವು ವಿಫಲ ಆಗ್ತಾ ಇದ್ದೀವಿ. ಆದ್ದರಿಂದ ಐ ರಿಕ್ವೆಸ್ಟ್ ಎವ್ರಿ ಒನ್ ಶುಡ್ ನೋ ದಿ ಮೈಂಡ್ ಸೆಟ್ ಆಫ್ ದಿ UPSC. ಫ್ರೆಂಡ್ಸ್ ನೋಡಿ, ಭಾಳ ಬರೀ ನಮಗೆ ಕೇಳ್ತಕ್ಕಂಥದ್ದು ಯಾವ ಪುಸ್ತಕ ಓದಬೇಕಂತ ಭಾಳಷ್ಟು ಜನ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಆದರೆ ಯಾವ ಪುಸ್ತಕಗಳನ್ನು ಓದಬೇಕನ್ನೋದು ಪ್ರಶ್ನೆಗಳ ಜೊತೆಗೆ ಯಾವ ಕಾನ್ಸೆಪ್ಟ್ಗಳನ್ನು ಓದಬೇಕಂತ ಯಾರು ಪ್ರಶ್ನೆ ಕೇಳಲ್ಲ. ಅದಕ್ಕೆ ಎಕ್ಸಾಮಲ್ಲಿ ಅವರು ಕ್ಲಿಯರ್ ಆಗೋದು ಕಷ್ಟ ಆಗುತ್ತೆ. ಏನಕ್ಕಂತಂದರೆ ಯಾವ ಪುಸ್ತಕವನ್ನು ಈಗ ಫಾರ್ ಎಕ್ಸಾಂಪಲ್ ಪೊಲಿಟಿ ಅಂದ್ಕೊಳ್ಳಿ, ನೀವು ಲಕ್ಷ್ಮೀಕಾಂತ್ ಅಥವಾ ಗಂಗಾಧರ್ ಪುಸ್ತಕ ತೊಗೊಂಡ್ರೆ ಅದರಲ್ಲಿ ಯಾವುದು ಓದಬೇಕು? ಈಗ ಎಕನಾಮಿಕ್ಸ್ ತೊಗೊಂಡ್ರೆ ಅದರಲ್ಲಿ ಯಾವ ಕಾನ್ಸೆಪ್ಟ್ ಓದಬೇಕು, ಯಾವ ಪುಸ್ತಕವನ್ನು ಓದಬೇಕು ಅನ್ನೋದು ನಿಮ್ಮ ಪ್ರಶ್ನೆ ಆಗಿರ್ಬಾರ್ದು. ಪುಸ್ತಕದಲ್ಲಿ ಯಾವ ಪರಿಕಲ್ಪನೆಗಳನ್ನು ಹೆಚ್ಚಾಗಿ ಓದಬೇಕು ಅನ್ನೋದು ನಿಮ್ಮ ಪ್ರಶ್ನೆ ಯಾವಾಗಲೂ ಆಗಿರಬೇಕು. ಆ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕಿದಲ್ಲಿ ನಿಮ್ಮ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಈಗ ನೋಡಿ, ಎಕನಾಮಿಕ್ಸಲ್ಲಿ UPSCಯಲ್ಲಿ ನೋಡಿ ಕೆಲವೊಂದು ಕಾನ್ಸೆಪ್ಟ್ಗಳು ತುಂಬ ಇಂಪಾರ್ಟೆಂಟು, ತುಂಬ ಬರೀ ರಿಪೀಟ್ ಆಗುತ್ತೆ ಅನ್ನೋದಕ್ಕೆ ಈಗ ಮತ್ತೆ ನಿಮಗೆ ಎವಿಡೆನ್ಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನು ನೋಡಿ, with reference to the Indian economy, they consider the following statement. If the inflation is too high, RBI is likely to buy government securities. ಸೊ ಇಲ್ಲಿ ಕಾನ್ಸೆಪ್ಟ್ ಏನು ಬಂತು, ಇನ್ಫ್ಲೇಷನ್ ಬಗ್ಗೆ ಬಂತು. ನೆಕ್ಸ್ಟ್ RBI ಬಗ್ಗೆ ಬಂತು. ಸೊ RBI ಇದೆ ನೋಡಿ. ಈ ಕ್ವಶನ್ನು 2022 ಪ್ರಶ್ನೆ ಇನ್ಫ್ಲೇಷನ್ ಕುರಿತು ಇದೆ. 1979 ಪ್ರಶ್ನೆ ನೋಡಿ. 1979 ಸಹ ಕಾಸ್ ಆಫ್ ಇನ್ಫ್ಲೇಷನ್ ಅಂದರೆ ಹಣದುಬ್ಬರದ ಕುರಿತು 1979 ಬಂದಿದೆ, 2022 ಬಂದಿದೆ. ಇನ್ನು ಇನ್ಫ್ಲೇಷನ್ ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ರೀತಿಯಲ್ಲಿ ಬಂದಿದೆ ಅಂತ ನಿಮಗೆ ಮುಂದೆ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಇದೆ, ನೆಕ್ಸ್ಟ್ ಟೆಂಪರರಿ ಕಂಟ್ರೋಲ್ ಆಫ್ ಇನ್ಫ್ಲೇಷನ್ ಕ್ಯಾನ್ ಬಿ ಎಫೆಕ್ಟೆಡ್ ಬೈ. ಸೊ ಇದು 2001 ಪ್ರಶ್ನೆ. ಸೊ ಇಲ್ಲಿ ನೋಡಿ ಇನ್ಫ್ಲೇಷನ್ ಮತ್ತೆ ಕಾನ್ಸೆಪ್ಟ್ ಬಂತು. ನಂತರದಲ್ಲಿ ಇದು 2022. ವಿತ್ ರೆಫರೆನ್ಸ್ ಟು ದಿ ಇಂಡಿಯನ್ ಎಕಾನಮಿ, ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ಡ್ ಬಾಂಡ್ಸ್? ಅಗೇನ್ ಇನ್ಫ್ಲೇಷನ್. ಸೊ ಇನ್ಫ್ಲೇಷನ್. ಸೊ ಹಣದುಬ್ಬರ ಆರ್ಥಿಕದ ಮೇಲೆ ಎಷ್ಟು ಪ್ರಭಾವ ಬೀರುತ್ತೋ ಅದೇ ರೀತಿಯಲ್ಲಿ UPSC ಓದೋರ ಮೇಲೆ ಅಷ್ಟೇ ಪ್ರಭಾವ ಬೀರತಕ್ಕಂಥದ್ದನ್ನು ನೋಡ್ಬೋದು. ಸೊ ಇನ್ಫ್ಲೇಷನ್ ಟಾಪಿಕ್ನ
ತಾವು ತುಂಬ ಸ್ಪಷ್ಟವಾಗಿ ಓದ್ಕೊಳ್ಬೇಕು. ಆವಾಗ ಏನಾಗುತ್ತೆ, ಈ ಇನ್ಫ್ಲೇಷನ್ ಕಾನ್ಸೆಪ್ಟ್ ರಿಲೇಟೆಡ್ ಕ್ವಶನ್ಸ್ ಏನೇ ಬಂದರೂ ಯು ಕ್ಯಾನ್ ಅಟೆಂಡ್ ಇನ್ ಎ ರೈಟ್ ವೇ. ನೆಕ್ಸ್ಟ್ ಇದು ನೆಕ್ಸ್ಟ್ ಕ್ವಶನ್ನು. ಇನ್ ಇಂಡಿಯಾ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ದಿ ಪ್ರೈಸ್ ಸ್ಟೆಬಿಲಿಟಿ ಬೈ ಕಂಟ್ರೋಲಿಂಗ್ ಇನ್ಫ್ಲೇಷನ್? ಅಗೇನ್ ಇನ್ಫ್ಲೇಷನ್, ಅಗೇನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ನೋಡಿ, ಇಲ್ಲಿ ಕೇಳಿದ್ದಾನೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆ್ಯಂಡ್ ಡೆವಲಪ್ಮೆಂಟ್ ಕೌನ್ಸಿಲ್. ಸೊ ಈ ಪ್ರಶ್ನೆ 2019 ಬಂದಿದೆ. ಅಂದರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆ್ಯಂಡ್ ಡೆವಲಪ್ಮೆಂಟ್ ಕೌನ್ಸಿಲ್ನ ಚೇರ್ಮನ್ ಯಾರಾಗಿರ್ತಾರೆ? ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಇಲ್ಲಿ ನಮಗೆ ಏನಾಗುತ್ತೆ ಅಂದರೆ ಕಾನ್ಸೆಪ್ಟು ಮತ್ತು ಅಲ್ಲಿ ಕೊಡ್ತಕ್ಕಂಥ ಆಪ್ಷನ್ಸು ಏನು ಅಂತಕ್ಕಂಥದ್ದು UPSCಯಲ್ಲಿ ಯಾವಾಗಲೂ ಅಳಿಯದ ರೀತಿ ಉಳ್ಕೊಂಡಿದೆ. ಸೊ ಅವನೇನು ಮಾಡ್ತಾನೆ, ಇಂದಿನ ರಾಂಗ್ ಆಪ್ಷನ್ನ ಮುಂದಿನ ರೈಟ್ ಆಪ್ಷನ್ ಆಗಿ ಅದರ ಮೇಲೆ ನೇರವಾಗಿ ಪ್ರಶ್ನೆಗಳನ್ನು ತೆಗೆತಕ್ಕಂತಹ ಸಂದರ್ಭವನ್ನು ನಾವಿಲ್ಲಿ ನೋಡ್ಬೋದು. ನಂತರದಲ್ಲಿ ನೋಡಿ, ವಿತ್ ರೆಫರೆನ್ಸ್ ಟು ದಿ ಇನ್ಫ್ಲೇಷನ್ ಇನ್ ಇಂಡಿಯಾ ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಅಗೇನ್ ಇನ್ಫ್ಲೇಷನ್. ನೆಕ್ಸ್ಟ್, ಇನ್ ಇಂಡಿಯಾ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ದಿ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ದಿ ಪ್ರೈಸ್ ಸ್ಟೆಬಿಲಿಟಿ ಕಂಟ್ರೋಲಿಂಗ್ ದಿ ಇನ್ಫ್ಲೇಷನ್? ನಂತರದಲ್ಲಿ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಆ್ಯನ್ ಅಪ್ರಾಪ್ರಿಯೇಟ್ ಡಿಸ್ಕ್ರಿಪ್ಷನ್ ಆಫ್ ಡಿಫ್ಲೇಷನ್? ಇನ್ಫ್ಲೇಷನ್ಗೆ ಆಪೋಸಿಟ್ ಆಗ್ತಕ್ಕಂಥದ್ದು ಯಾವುದು? ಡಿಫ್ಲೇಷನ್. ಸೊ ಇನ್ಫ್ಲೇಷನ್ ರಿಲೇಟೆಡ್ ನೀವು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂಡಾಗ ಇಂಥ ಪ್ರಶ್ನೆಗಳನ್ನು ಈಸಿಯಾಗಿ ನಾವು ಸಾಲ್ವ್ ಮಾಡೋಕ್ಕೆ ಸಾಧ್ಯ. ಸೊ ಆದ್ದರಿಂದ ನಾನು ಏನು ಹೇಳ್ತೀನಿ ಅಂತಂದರೆ, ಪ್ರತಿ ಸಬ್ಜೆಕ್ಟ್ ವೈಸು ಈ ರೀತಿಯಾಗಿ ಅನಾಲಿಸಿಸನ್ನು ನೀವು ಮಾಡಿದಾಗ ನೀವು ಏನಾಗುತ್ತೆ, ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ನನ್ನ ಚಾನಲ್ ಇದೆ ಶಾಂತಪ್ಪ ಜಡಮ್ ಅಂತೇಳಿ, ಅದನ್ನು ಫಾಲೋ ಮಾಡಿ. ನಂತರದಲ್ಲಿ ಅರುಣ ಅಕಾಡೆಮಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ತರಗತಿಗಳಿರುತ್ತೆ. ಸೊ ತಾವೆಲ್ಲರೂ ಆಸಕ್ತರು ಉಪಯೋಗಿಸ್ಕೊಳ್ಬೋದು. ನಮಸ್ಕಾರ.